ಈ ಸಿನಿಮಾದ ಪಾತ್ರದ ಬಗ್ಗೆ ನಮ್ಮ ನಿರ್ದೇಶಕರು ನವೀನ್ ಅವರು ಎಲ್ಲರ ಪಾತ್ರದ ಬಗ್ಗೆ ಹೇಳ್ತಾ ಇದ್ರು. ಶ್ರುತಿ ಮೇಡಮ್ ಅವ್ರ ಪಾತ್ರ ಯಾವ ಥರದ್ದು ಅಂತ ಹೇಳಿದ್ರು. ಮ್ಯಾಮ್ ಅದು ತುಂಬ ಸ್ಪೆಷಲು, ತುಂಬ ಇಂಪಾರ್ಟೆಂಟು ಅಂತ ಅವ್ರ ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಕೊಡೋಕೆ ಶುರು ಮಾಡಿದ್ರು, ಮಾತಲ್ಲಿ ಏನೂ ಹೇಳಿಲ್ಲ. ಈ ಪಾತ್ರದ ಬಗ್ಗೆ, ಈ ಸಿನಿಮಾದ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು? ಆ ಜರ್ನಿ ಹೇಗಿತ್ತು? ದಯವಿಟ್ಟು ತಿಳಿಸ್ಬೇಕು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಸಿನಿಮಾ ಪಾತ್ರ ಯಾರು ಇದುವರೆಗೂ ಹೇಳಿಲ್ಲ ಆ ಪಾತ್ರ ಎಂಥದ್ದು ಅಂತ. ನಾನೇ ಹೇಳಿ ಅಲ್ಲ, ಒಳ್ಳೆ ಪಾತ್ರ ಅಂತ ಹೇಳೋದು ಬಿಟ್ರೆ ಬೇರೆ ಏನು ಹೇಳೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಏನೂ ಇಲ್ಲ. ಬಾಯಿಗೆ ಕಟ್ಟಾಕ್ಬಿಟ್ರು ಅವರು. ತೊಂದರೆ ಇಲ್ಲ, ಆದರೂ ಹೇಳ್ತೀನಿ. ಅದಕ್ಕೆ ಶ್ರುತಿ ಮೇಡಮ್ ಅವರು ಇಷ್ಟ ನನಗೆ. ಬಹುಶಃ ಇಂಡಸ್ಟ್ರಿಗೆ ಬಂದು ಒಂದು 35 ವರ್ಷ ಆಗಿ ಒಂದು 130 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿರ್ಬೋದೇನೋ. ಅಲ್ಲ, ಅದಕ್ಕಲ್ಲ, ಆಗಿದ್ರೂ ನನಗೆ ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂಥ ತೃಪ್ತಿ ಇದೆಯಲ್ಲ, ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂಥ ಸ್ಪೇಸ್ ಆಗಿರಲಿ, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಲಿತಂಥ ರೀತಿಯಾಗಿರಲಿ, ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು. ಈ ಚಿತ್ರ ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ಥರದ ಅನುಭವ ತಂದುಕೊಟ್ಟಂಥ ಸಿನಿಮಾ ಇದು. ನನ್ನ 150 ಸಿನಿಮಾ ಆದಮೇಲೆ ಈ ಥರದ ಪಾತ್ರಗಳಿಗೆ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ, ಅದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನನಗೆ ಆವಾಗಲೇ ಅನಿಸೋದು. ಆ ಥರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನು ಕಲ್ಪಿಸ್ಕೊಂಡಾಗ ಮಾತ್ರ. ಒಂದೇ ಥರದ ಪಾತ್ರಗಳಲ್ಲಿ ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೂ ಅವಕಾಶ ಇಲ್ಲ ಅಂತ ನನಗೆ ಅನಿಸುತ್ತೆ. ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಚಾಲೆಂಜ್ ಫಸ್ಟು ಡೈರೆಕ್ಟ್ರಿಗೆ, ಯಾಕಂದರೆ ಜನ ಆ ಪಾತ್ರವನ್ನು ತಗೊಳ್ಬೇಕಲ್ಲ ಫಸ್ಟು. ಆ ಧೈರ್ಯ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಫಸ್ಟು ಅವ್ರ ಧೈರ್ಯನ ನಾನು ಮೆಚ್ಚಬೇಕು ಡೈರೆಕ್ಟರ್ಗೆ. ಅದಾದಮೇಲೆ ನಾನು ಧೈರ್ಯ ಮಾಡಿದ್ದೆ, ಯಾಕಂದರೆ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಿಗೆ ಮಾಡೋಕ್ಕೆ ಅವಕಾಶ ಸಿಗ್ತಿತ್ತೋ ಇಲ್ವೋ. ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳು ಮಾಡೋಕ್ಕೆ ಅವಕಾಶ ಸಿಗ್ತಿದೆಯಲ್ಲ, ಸೊ ನಾನು ಆ ಚಾಲೆಂಜನ್ನ ತಗೊಳ್ಳೋದಕ್ಕೆ ರೆಡಿಯಾಗಿದ್ದೆ ನಾನು. ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಅಭಿನಯಿಸಿದ್ದೀನಿ ಅನ್ನುವಂಥ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳಬಲ್ಲೆ ಈ ಪಾತ್ರದ ಬಗ್ಗೆ. ಅದು ಮೇಡಮ್ ಹೇಳಿದಂಥ ಮಾತಂತೂ ಅಕ್ಷರಶಃ ಸತ್ಯ. ಅವ್ರ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಂಥ ಪಾಪ ಹಳ್ಳಿ ಹುಡುಗಿ, 2 ಜಡೆ, ಒಂದು ಮುದ್ದಾದ ಸ್ಮೈಲು, ಆಮೇಲೆ ಅವಳು ಈ ಥರದ ಒಂದು ಪಾತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ. ಒಳ್ಳೆ ಹೃದಯ ಇರುವಂಥ ಒಂದು ಗುಣವಂತೆ ಅನ್ನೋ ಪಾತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಇರುವಂಥ ಪಾತ್ರಗಳು ನಿಮ್ಮನ್ನು ಪರದೆ ಮೇಲೆ ನೋಡೋದಕ್ಕೆ ಖುಷಿ ಆಗುತ್ತೆ. ಒಂದು ರೌದ್ರ ರೂಪಿಣಿಯಾಗಿ ಕಾಣಿಸ್ಕೋತೀರಾ, ಟಫ್ ಆಗಿ ಕಾಣಿಸ್ಕೋತೀರಾ, ಅದ್ರಲ್ಲಿ ಬೇರೆ ಬೇರೆ ವಿಭಿನ್ನವಾದ ವೇಷಗಳಲ್ಲಿ ಕಾಣಿಸ್ಕೋತಿದ್ದೀರಾ, ಅವತಾರಗಳಲ್ಲಿ ಕಾಣಿಸ್ಕೋತಾ ಇದ್ದೀರಾ. ಸೊ ನಮ್ಮ ಶ್ರುತಿ ಮೇಡಮ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡೋಕ್ಕೆ ಜೂನ್ 6ನೇ ತಾರೀಕು ತನಕ ನಾವು ಕಾಯಲೇಬೇಕಾಗುತ್ತೆ. ಅದೇ ರೀತಿ ಒಂದು ಪ್ರಶ್ನೆ ಅವರಿಬ್ಬರಿಗೆ ಕೇಳಿದ ಹಾಗೆ ನಿಮ್ಮನ್ನೂ ಕೇಳಬೇಕು ಅನ್ನೋದು ನಮ್ಮ ಟೀಮ್ ಕಡೆಯಿಂದ ನಮಗೊಂದು ಆಸೆ. ಪ್ರತಿ ಮನುಷ್ಯನಲ್ಲೂ ಒಂದು ಕೆಟ್ಟ ಗುಣನೋ ಅಥವಾ ನೆಗೆಟಿವ್ ಇನ್ಸಿಡೆಂಟೋ ಜೀವನದಲ್ಲಿ ಆಗಿರುತ್ತೆ. ನಮ್ಮ ಕೇಶವ್ ಸರ್ನ ಹೊರತುಪಡಿಸಿ ಅವರಿಲ್ಲ ಅಂದ್ಬಿಟ್ರು. ಆದರೆ ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಮಾದೇವ ಕಾಣಿಸ್ಕೋತಾ ಇರೋದಕ್ಕಿಂತ, ಮಾದೇವ ಹ್ಯಾಂಗ್ ಮ್ಯಾನ್ ಆಗಿರೋದ್ರಿಂದ ನಿಮ್ಮ ಜೀವನದ ಯಾವ್ದಾದ್ರು ಒಂದು ಕೆಟ್ಟ ಗುಣ, ನನ್ನಲ್ಲಿ ಈ ಗುಣ ಇರ್ಕೂಡ್ದು ಇನ್ನು ಮುಂದೆ, ಅಥವಾ ಈ ಸನ್ನಿವೇಶನ ನಾನು ಯಾವತ್ತೂ ನೆನೆಸ್ಕೋಬಾರ್ದು ಅಂತ ಹ್ಯಾಂಗ್ ಮಾಡುವಂತಹ ನೆಗೆಟಿವ್ ವಿಷಯ ಅಥವಾ ಇನ್ಸಿಡೆಂಟ್ ಏನಾದರೂ ಇದ್ದರೆ ಹಂಚ್ಕೋಬಹುದು. ಅಮ್ಮ, ನನಗೆ ಅನುಭವವೂ ಚಿಕ್ಕದಲ್ಲ, ವಯಸ್ಸು ಚಿಕ್ಕದಲ್ಲ, ಹಾಗಾಗಿ ಕೆಟ್ಟದನ್ನು ಯಾವುದನ್ನು ಬದುಕಿಸ್ಕೊಂಡಿಲ್ಲ, ಸಾಯಿಸ್ಕೊಂಡ್ಬಿಟ್ಟಿದ್ದೀನಿ. ಸೂಪರ್ ಮೇಡಮ್, ನಿಮ್ಮ ಪಾತ್ರ, ನಿಮ್ಮ ಮಾತು, ನಿಮ್ಮ ನಗು ಯಾವಾಗಲೂ ನಮ್ಮ ಮನಸ್ಸು ಗೆಲ್ತಾ ಇರುತ್ತೆ. ಅದು ನೋಡಕ್ ಕಾಯ್ತಾ ಇರ್ತೀವಿ. ಅದೇ ರೀತಿ ಜೂನ್ 6ನೇ ತಾರೀಕು ಈ ಪಾತ್ರದ ಹೆಸರು ತಿಳ್ಕೊಬೋದಾ? ನನಗೆ ದೇವರನ್ನೇ ಮರ್ತೋಗಿದೆ, ನಿಜವಾಗ್ಲೂ ಮರ್ತೋಗಿದೆ. ಆ ಪಾತ್ರದ ಹೆಸರಿಗಿಂತ ಆ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮ್ಗೆ ಜ್ಞಾಪಕ ಇದೆ. ಹಾಗಾಗಿ ಆ ಪಾತ್ರದ ಕಮಲಾಕ್ಷಿ ಆ ಥರ ಎಲ್ಲೂ ಯಾರೂ ಕರೆದಿಲ್ಲ ಅನ್ಸುತ್ತೆ ಸರ್ ನನಗೆ. ನೀವು ಸುಮ್ಮನೆ ಸ್ಕ್ರಿಪ್ಟಲ್ಲಿ ನಾನು ಡೈಲಾಗ್ ಬರೋದಕ್ಕೆ ಮುಂಚೆ ಒಂದು ಹೆಸರು ಇಟ್ಕೊಂಡಿದ್ರು ಅಷ್ಟೇ, ಯಾರು ನನ್ನನ್ನು ಕರೆದಿಲ್ಲ ಆ ಥರ. ಕಮಲಾಕ್ಷಿ. ಅದಕ್ಕೆ ಥ್ಯಾಂಕ್ ಯು. ಸೊ ಈ ಸಿನಿಮಾ ತುಂಬ
ಹಲವಾರು ಜನರ ತುಂಬ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ ಮಾದೇವ. ಮೊದಲಿಗೆ ತುಂಬ ಪರಿಶ್ರಮ ಪಟ್ಟವರು ಈ ಕಂಟೆಂಟನ್ನು ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತಂದು ನಿಲ್ಲಿಸಿದಂಥ ಪ್ರಯತ್ನ ಇದೆಯಲ್ಲ, ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು. ಒಬ್ಬ ನಿರ್ದೇಶಕನಾಗಿ ಮೊದಲೆಲ್ಲ ಒಂದು ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಇದ್ದಿದ್ದು ಇಷ್ಟೇ, ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ, ಒಂದು ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರು ಹೇಳಿಕೊಟ್ಟಂತೆ ಅವ್ರು ಹಾಕಿದಂಥ ಸ್ಕೆಡ್ಯೂಲಲ್ಲಿ ನಾನು ಸಿನಿಮಾ ಮುಗಿಸ್ಬಿಟ್ರೆ ಸಾಕು, ನನ್ನ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂಥ ದಿನಗಳಿತ್ತು. ಆದರೆ ಇವಾಗ ಹಾಗಿಲ್ಲ. ಅವರ ನಿರ್ದೇಶಕರ ಜವಾಬ್ದಾರಿ ತುಂಬ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತಾರಾಗಣದಿಂದ ಹಿಡಿದು ಆ ಶೂಟಿಂಗ್ನಲ್ಲಿ ಪ್ರೊಡ್ಯೂಸರ್ ದುಡ್ಡನ್ನು ನಿಭಾಯಿಸೋದ್ರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿನಿಮಾವನ್ನು ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ, 6ನೇ ತಾರೀಕು ಜನರ ಮುಂದೆ ತರೋವರೆಗೂ ಅವರ ಪರಿಶ್ರಮ ಇದೆ. ಆ ಪರಿಶ್ರಮಕ್ಕೆ ನನ್ನದೊಂದು ದೊಡ್ಡ ಕೃತಜ್ಞತೆಗಳು ನನಗೆ. ಒಳ್ಳೆಯದಾಗಲಿ. ನಾನು ಖುದ್ದು ಎದುರು ನೋಡಿದ್ದೀನಿ ಅದನ್ನೆಲ್ಲ. ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು, ಶೆಡ್ಯೂಲ್ ಎಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಬರೋದು, ಒಂದು ಕನ್ನಡ ಸಿನಿಮಾನ ಕುಂಬಳಕಾಯಿ ಹೊಡೆಯೋದು, ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ, ಅದು ತುಂಬ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಇಡೀ ತಂಡ ಈ ಸಿನಿಮಾವನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆಯಲ್ಲ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಅಪರೂಪ ಸರ್, ಅದು ತುಂಬ ಕಷ್ಟವಾದ ಕೆಲಸ, ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ವಿನೋದ್ ರಾಜ್ ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ, ಅಲ್ಲ ವಿನೋದ್ ಸಾರಿಪ್ಪ ಅವರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನು ನಾನು ಮರಿಲಾರೆ. ಅವರ ಡೈರೆಕ್ಷನಲ್ಲೂ ಕೂಡ ನಾನು ಆ್ಯಕ್ಟ್ ಮಾಡಿದ್ದು ತುಂಬ ವಿಶೇಷ ಅಂತ ನನಗೆ ಅನಿಸುತ್ತೆ. ಅವ್ರು ಡೈರೆಕ್ಷನ್ ಮಾಡುವಾಗ ನನ್ನನ್ನು ತುಂಬ ಮುದ್ದಾಗಿ ಒಂಥರ, ನಾನು ಯಾವತ್ತೂ ಅವ್ರ ಹೀರೋಯಿನ್ ಥರ ನನ್ನನ್ನು ಟ್ರೀಟೇ ಮಾಡ್ತಾ ಇರಲಿಲ್ಲ. ಮರಿ ಬಾಂಬ್ರಿ ಇಲ್ಲಿ ಪುಟ್ಟು ಮರಿ ಬಾರೋ ಹಿಂಗೆ ಅನ್ನೋರು, ಒಂಥರ ಪಾಂಬ್ರಿ ಮರಿ ಥರ ನನ್ನನ್ನು ಟ್ರೀಟ್ ಮಾಡೋರು ಅವರು. ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ. ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ, ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನು, ಪ್ರಭಾಕರ್ ಸರ್ನ ನಾನು ನೋಡಿದ್ದೀನಿ. ಅದಾದಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಂದರೆ 2 ತಲೆಮಾರು ನಾನು ಕೆಲಸ ಮಾಡಿದ್ದೀನಿ. ಅದೇನು ವಿಶೇಷ ಅಂತ ನನಗೆ ಅನಿಸಲ್ಲ. ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ. ನಾನು ಅವರ ಡೆಡಿಕೇಶನನ್ನು, ಅವರ ತಲ್ಲೀನತೆಯನ್ನು ಸ್ಪಾಟಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಇದು ತುಂಬ ಲೇಟು ರೀ ಅಂತ. ವಿನೋದ್ ಅವ್ರಿಗೆ ಇರುವಂತಹ ಪೊಟೆನ್ಷಿಯಲ್ಲು, ಅವ್ರಿಗಿರುವಂಥ ಆಸಕ್ತಿ, ಅವ್ರಿಗಿರುವಂಥ ಪ್ರೀತಿ, ಅವ್ರಿಗಿರುವಂಥ ಗೌರವ ಈ ಸಿನಿಮಾ ಮೇಲಿದೆಯಲ್ಲ, ಅದು ತುಂಬ ಅಪರೂಪದಲ್ಲಿ ಅಪರೂಪ. ನಾವೆಲ್ಲ ತುಂಬ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದ್ದೀನಿ ನಾನು. ಅವರು ಉಸಿರಾಡೋದೇ ಸಿನಿಮಾನ, ಅವ್ರು ನಿಂತರೆ ಸಿನಿಮಾ, ಎದ್ದರೆ ಸಿನಿಮಾ, ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂಥ ಲೆಜೆಂಡ್ಗಳನ್ನು ನೋಡಿದ್ದೀವಲ್ಲ, ಆ ಸಾಲಿಗೆ ಬಹುಶಃ ವಿನೋದ್ ಪ್ರಭಾಕರ್ ಅಷ್ಟು ಪ್ರೀತಿ ಈ ಸಿನಿಮಾ ಬಗ್ಗೆ, ಅಷ್ಟು ಪ್ರೀತಿ. ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಷಣ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬೇರೆ ಕತೆಗಳು ತೊಗೊಳ್ತೀವಿ, ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ, ನೆಕ್ಸ್ಟ್ ಕತೆ ನೋಡ್ತೀವಿ. ಆದರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕುತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತುಡಿತ ಇದೆಯಲ್ರಿ, ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು. ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡ್ಬೋದಾ, ಇನ್ನೇನಾದರೂ ಬೆಟರ್ಮೆಂಟು ಜನಕ್ಕೆ ನಾವು ಕೊಡ್ಬೋದಾ ಅನ್ನುವಂಥ ಆ ತುಡಿತ ಇದೆಯಲ್ಲ, ಆ ತುಡಿತನ ಹೀಗೆ ಜೀವಂತವಾಗಿ ಇರಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಅವರು ವಿಭಿನ್ನವಾಗಿ ಕಾಣೋದಕ್ಕೆ ಅವ್ರ ಮೇಕಪ್ಪು, ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕ್ಕೊಂಡು ಕಣ್ಣು ಮಿಟಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಬೇಕು. ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ,
ನೋಡ್ತಾ ಇರುವಂಥ ಪ್ರೇಕ್ಷಕನು ಕೂಡ ಕಣ್ಣು ಮಿಟುಕಿಸದೆ ಆ ಸೀನ್ಗಳನ್ನ ನೋಡ್ತಾನೆ ಅಂತ ನನಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ. ಬಹುಶಃ ಸಿನಿಮಾಗಳಲ್ಲಿ ತುಂಬ ಕಷ್ಟವಾದಂಥ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ದರೆ ಅದು ಫೈಟರ್ಸ್. ಆ ಸಾಂಗ್ಗಳಲ್ಲಿ ತುಂಬ ಏನು ಅಷ್ಟು ಕಷ್ಟ ಇರಲ್ಲ, ಬಿಸಿಲು ಇರ್ಬೋದು, ಕಷ್ಟವಾದಂಥ ಸ್ಟೆಪ್ ಇರ್ಬೋದು ಅಂತ ಬಿಟ್ಟರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ. ತುಂಬ ಕಷ್ಟ ಇರೋದು ಫೈಟರ್ಸ್ಗಳಿಗೆ ಮಾತ್ರ. ಈ ಫೈಟರ್ಸ್ಗಳನ್ನ ತುಂಬ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ. ನಾನು ಅದನ್ನು ತುಂಬ ಹತ್ತಿರದಿಂದ ನೋಡಿದ್ದು. ಆ ಫೈಟರ್ಸ್ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು, ಅವ್ರಿಗೆಲ್ಲೂ ಕೂಡ ನೋವಾಗದೇ ಇರೋ ಹಾಗೆ. ಆದರೆ ಅವ್ರ ತಲೆನ ಕೊಚ್ತಾ ಇರಬೇಕು, ಆದರೂ ಅವ್ರನ್ನ ಮುಟ್ಟಬಾರ್ದು. ಈ ಥರದ ಒಂದು ಟಾಸ್ಕ್ಗಳನ್ನು ಮಾಡೋದು ತುಂಬಾ ಕಷ್ಟ ಇದೆ. ಒಂದೇ ಶಾರ್ಟಲ್ಲಿ 10 ಜನ ಹೊಡಿಬೇಕು. ಒಬ್ಬನಿಗೆ ಮಚ್ಚಲ್ಲಿ ಹೊಡೆದು, ಇನ್ನೊಬ್ಬನಿಗೆ ದೊಣ್ಣೆಲ್ಲಿ ಹೊಡೆದು, ಇನ್ನೊಬ್ಬನಿಗೆ ಯಾರಿಗೂ ಒಂದು ಪಾತ್ರೆಯಲ್ಲಿ ಹೊಡೆದು, ಈ ಥರದ್ದೆಲ್ಲ ಒಂದು ವಿಭಿನ್ನವಾದಂಥ ಟಾಸ್ಕ್ಗಳನ್ನು ಹೀರೋಗಳಿಗೆ ಕೊಡ್ತಾ ಇರ್ತಾರೆ. ಅದನ್ನು ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೇ ಇದ್ದ ಹಾಗೆ ಆ್ಯಕ್ಟ್ ಮಾಡಿದಂಥ 3 ಕಲಾವಿದರನ್ನ ನಾನು ನೋಡಿದ್ದು. ಒಬ್ಬರು ಮೊದಲಿಗರು, ಅದು ಟೈಗರ್ ಪ್ರಭಾಕರ್ ಅವರು. ಅದಾದ್ಮೇಲೆ ಫೈಟರು, ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್, ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಡೆಸಿದಂಥ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ, ಅದು ದರ್ಶನ್ ಅವರು. ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲಿರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು. ನಾನು ಅನ್ಕೊಂಡೆ ಅವ್ನಿಬ್ಬರಿಗಾರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ, ಫೈಟರ್ ಎದ್ದು ನಿಂತ್ಕೊಂಡು ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಅನ್ನೋ ನಕ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವ್ರಿಗಿರೋಂಥ ಟೈಮಿಂಗ್ ರೀ, ಅದು ಅವ್ರ ಅಪ್ಪನಿಂದ ಬಂದಿರೋ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಈ ಥರದ್ದೆಲ್ಲ ವಿಶೇಷವಾದಂಥ ಗುಣ ಇದೆ, ತುಂಬ ವಿಶೇಷವಾದಂಥ ಕಾಳಜಿ ಇದೆ, ಆಸಕ್ತಿ ಇದೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ವಿನೋದ್ ಅವರು ತುಂಬ ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂಥ ಎಲ್ಲ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದ ಇದೆ. ಈ ಸಿನಿಮಾ ದೊಡ್ಡ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಅಪ್ಪ. ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದರೆ ಅಷ್ಟು ಮುದ್ದಾಗಿ ಕಾಣ್ತಾರೆ. ಸೋನಲ್ ಅವರ ವಿಚಾರದಲ್ಲಿ ಇಬ್ಬರು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸನ್ನು ಹೇಳಬೇಕು. ಒಂದು ಡೈರೆಕ್ಟ್ರು ನವೀನ್ ಅವರೇ, ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದರೆ 2 ಸೀನು 1 ಸಾಂಗಿಗೆ ಮುಗಿಸ್ಬಿಡ್ತಾರೆ. ಒಂದು ಗ್ಲ್ಯಾಮರ್ ಅಷ್ಟಕ್ಕೆ ಸೀಮಿತ ಮಾಡಿಬಿಡ್ತಾರೆ. ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ, ಪಾತ್ರಗಳ ಘನತೆಯೂ ಇರೋದಿಲ್ಲ. ಆದರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ನಾಯಕ ಒಂದು ನಾಯಕಿ ಇಬ್ಬರು ಆ ಈಕ್ವಾಲಿಟಿನ ಎಷ್ಟು ಚೆಂದ ಮೇಂಟೈನ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನನಗೆ ತುಂಬಾ ಖುಷಿ ಆಯಿತು. ನಾನು ನಿಮ್ಮೆಲ್ಲರ ಮುಂದೆ ಮಾತಾಡೋಕ್ಕೆ ಮುಂಚೆ ಈ ಸಿನಿಮಾವನ್ನು ತೋರಿಸಿದ್ರು ನನಗೆ, ಯಾಕೆಂದರೆ ಮಾತಾಡೋಕ್ಕೆ ಏನಾದ್ರು ವಿಚಾರ ಇರಲಿ ಅಂತ. ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ. ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂಥ ಒಂದು ಸ್ಪೇಸನ್ನು ನಾಯಕಿಗೆ ತಂದುಕೊಟ್ಟಿದ್ದೀರಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು ಡೈರೆಕ್ಟ್ರೆ. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಸೋನಲ್ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಇನ್ನು ಮತ್ತೊಬ್ಬ ಡೈರೆಕ್ಟ್ರಿಗೆ ನಾನು ಸೋನಲ್ ಅವ್ರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು, ಅದು ನನ್ನ ಸಹೋದರ ತರುಣ್ಗೆ. ಏನಕ್ಕೆ ಅಂದರೆ ನಾಯಕಿಗೆ ಮದುವೆ ಆದಮೇಲೆ ಕುಟುಂಬದ ಜವಾಬ್ದಾರಿನ ಕೊಟ್ಬಿಡ್ತಾರೆ. ಮದುವೆ ಆದಮೇಲೆ ಮನೆ ನೋಡಿಕೊಂಡ್ರೆ ಸಾಕು ಅಂತ ಹೇಳುವಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಆದರೆ ಸೋನಲ್ನ ಮದುವೆ ಆದಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ತರುಣ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನಿರ್ಮಾಪಕರು ಸರ್, ನಿಮ್ಮನ್ನು ಭಯಂಕರ ನಿರ್ಮಾಪಕರು ಅಂತ ಹೇಳೋಕ್ಕಾಗಲ್ಲ ನಾನು, ನೀವು ನನಗೆ ಹೇಳ್ಬೋದು. ಆದರೆ ತುಂಬ ಒಳ್ಳೆಯ ನಿರ್ಮಾಪಕರು, ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ನೀವು. ಎಲ್ಲ ಟೆಕ್ನಿಷಿಯನ್ಸ್ಗಳು, ಎಲ್ಲ ಕಲಾವಿದರು, ಕಿಟ್ಟಿಯವರಿಂದ ಹಿಡಿದು ಪ್ರತಿಯೊಂದೊಂದು ಪಾತ್ರ ಮಾಡಿದಂಥ ಎಲ್ಲರೂ ಕೂಡ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಿ. ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಿಗಾದ್ರು ಫ್ಯಾನ್ ಅಂತ ಇದ್ದರೆ ಸಿನಿಮಾ ನೋಡಿದ ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ಗೆ ಮಾತ್ರ. ಸರ್, ನೀವು ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತೊಗೊಂಡು ಹೋಗಿದ್ದೀರಾ. ನಿಮ್ಮಲ್ಲಿ ಇರುವಂಥ ಒಂದು ಶಕ್ತಿ, ನಿಮ್ಮಲ್ಲಿರುವಂಥ ಸರಸ್ವತಿ
ಅದ್ಭುತ ಸರ್, ಅದ್ಭುತ. ನಾವು 5% ಮಾಡಿದರೆ ಇಡೀ ಸಿನಿಮಾದಲ್ಲಿ ನೀವು ಅದನ್ನು 500%ಗೆ ತೊಗೊಂಡು ಹೋಗಿ ನಿಲ್ಸಿದ್ದೀರಿ. ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಅವರಿಬ್ಬರ ಮಧ್ಯದಲ್ಲಿ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನು ಎಷ್ಟು ಸುಂದರವಾಗಿ ಹೇಳಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್. ವಂಡರ್ಫುಲ್ 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 ಜಾಬ್ ಮಾಡಿದ್ದೀರಾ ನೀವು. ಒಳ್ಳೆಯದಾಗಲಿ. ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನೊಂದು ವಿನಂತಿ, ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು, ಅದು ಜನರಿಗೆ ಇಷ್ಟ ಆಗೋದು, ಅದು ಯಶಸ್ವಿ ಆಗೋದು, ನಿರ್ಮಾಪಕರಿಗೆ ಹಣ ಸಿಗೋದು, ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು, ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬ ಅಪರೂಪ ಆಗ್ಬಿಟ್ಟಿದೆ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಬರ್ತಾ ಇದೆ. ನಿಮ್ಮನ್ನೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತೀನಿ. ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ, ಮಾಧ್ಯಮದವ್ರು ಇದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನಿಮ್ಮ ಕಣ್ಣು ಮುಂದೆ ಯಾವುದಾದ್ರೂ ಒಂದು ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ಮದೊಂದು ಕನ್ನಡ ಸಿನಿಮಾ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿ ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಒಂದು ಶೇರ್ ಮಾಡಿ ಸರ್. ಖಂಡಿತ ನೀವು ಕೊಟ್ಟಂಥ ಆ 1 ಸೆಕೆಂಡ್ ಟೈಮ್ ಅಥವಾ 1 ನಿಮಿಷದ ಟೈಮನ್ನು ಅವರು ವ್ಯರ್ಥ ಮಾಡಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ಮದು ಸಾರ್ಥಕ ಅಂತ ನಿಮಗೆ ಅನಿಸುತ್ತೆ. ಆ ಥರದ ಒಂದು ಚಿತ್ರವನ್ನು ಈ ಚಿತ್ರತಂಡ ಮಾಡಿಕೊಂಡಿದೆ. ಮತ್ತೊಮ್ಮೆ ನನ್ನನ್ನು ಇಷ್ಟೊತ್ತು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್, ಹಾಗೂ ಚಿತ್ರತಂಡಕ್ಕೆ ತುಂಬ ಪಾರು ಅವರಿಗೆ ವೇದಿಕೆಗೆ ಸ್ವಾಗತ, ಸೋನಲ್ ಅವರಿಗೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊನ್ನೆನೇ ಪ್ರೆಸ್ ಮೀಟಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಮೊದಲನೇದಾಗಿ ಇವತ್ತು ಈ ಸ್ಟೇಜ್ ಮೇಲೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕಪಲ್ ಆಫ್ ದೆಮ್ ಫಾರ್ ಶೋರ್. ಒಂದು ಶ್ರುತಿ ಅಮ್ಮ, ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ, ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆ್ಯಸ್ ಅನ್ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್ ತುಂಬ ಜಾಸ್ತಿ ಮಾತಾಡಲ್ಲ, ಬಟ್ ಆ್ಯಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು. ಸೊ ಸರ್ ಥ್ಯಾಂಕ್ ಯು. ಆ್ಯಂಡ್ ನವೀನ್ ಸರ್ ಬಗ್ಗೆ ಮಾತಾಡಲೇಬೇಕು ನಾನು, ನಮ್ಮ ಡೈರೆಕ್ಟರ್ ಬಗ್ಗೆ. ಇವತ್ತು ಶ್ರುತಿ ಅಮ್ಮ ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಹೇಳ್ದಂಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು. ನಾನು ಫಸ್ಟು ಈ ಕತೆ ಹೇಳಿದಾಗ, ಮನೆಗೆ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ, ಐ ಥಿಂಕ್ ಈ ಒಂದು ಸಿನಿಮಾಗೆ ವಿದೌಟ್ ಥಿಂಕಿಂಗ್ 1 ಅವರಲ್ಲಿ ನಾನು ಎಸ್ ಅಂದಿದ್ದೀನಿ. ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ. ತುಂಬ ಜನರು ಕೇಳ್ತಾ ಇದ್ರು ರಾಘವ ತನು ಪೇರ್ ಮತ್ತೆ ಯಾವಾಗ ಸ್ಕ್ರೀನಲ್ಲಿ ಕಾಣಿಸ್ಕೋತಾರೆ ಅಂತ. ಸೊ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಶ್ರುತಿ ಅಮ್ಮ ಆಗಿರಲಿ, ತರುಣ್ ಅವರು ಆಗಿರಲಿ, ಅವ್ರು ಹೇಳ್ತಾ ಇದ್ರು ನವೀನ್ ಸರ್ ಬಗ್ಗೆ ನಿನ್ನ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನಿಸುತ್ತೆ, ಅದಕ್ಕೆ ನಿಮಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾಯಿಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗಲ್ಲಿ ಕೂತ್ಕೊಂಡು ನಾವಿಬ್ಬರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರಲಿ ಎಲ್ಲ ಮಾತಾಡ್ತಿದ್ವಿ. ಆ್ಯಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆ್ಯಕ್ಟರ್. ನಾನು ಇಷ್ಟು ವರ್ಷ ತುಂಬ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಬಟ್ ವಿನೋದ್ ಸರ್ ಹಸ್ ಬೀನ್ ವೆರಿ 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 ಸಪೋರ್ಟಿವ್. ಅವ್ರ ಜೊತೆ ಅವರು ವೈಫ್ ಕೂಡ ನಿಶಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಈ ಕಂಪ್ಲೀಟ್ ಲುಕ್, ತುಂಬ ಜನರು ಹೇಳ್ತಾ ಇದ್ರು ತುಂಬ ಗ್ಲಾಮ್ ರೋಲ್ಸ್ ಮಾಡಿದ್ದೀರಾ. ಮೊದಲು ಫಸ್ಟ್ ಟೈಮ್ ಲಂಗ ದಾವಣಿಯಲ್ಲಿ ಕಾಣಿಸ್ಕೊತೀನಿ ಸ್ಕ್ರೀನಲ್ಲಿ. ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್, ಗಣೇಶ, ನಮ್ಮ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ. ಸೊ ಇಡೀ ಟೀಮ್ಗೆ, ಮಹಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಮಾರ್ಕ್ ಇನ್ ಮೈ ಹಾರ್ಟ್. ಜೂನ್ 6ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ದಲ್ಲಿ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮುದ್ದಾಗಿ ಮಾತಾಡಿದ್ರು. ಆದರೆ ನಮ್ಮ ಪ್ರಶ್ನೆ ಇದೆ ಸೋನಲ್ ಅವರೇ, ಆ 2 ಡ್ರಾಪು ಒಂದೇ ಕಣ್ಣಿಂದ ಕಣ್ಣೀರು ಬರೋ ಕತೆ ಅದು ಹೆಂಗೆ ಮೇಡಮ್ ಸರ್? ಒಂದೇ ಕಣ್ಣಲ್ಲಿ ಯು ಹ್ಯಾವ್ ಅ ಬೆಟರ್ ಆಕ್ಟ್ರೆಸ್ ದೇರ್, ಅವ್ರಿಗೆ ಕೇಳಬೇಕಾದ್ರೆ ನೀವು ಮೋಸ್ಟ್ಲಿ ಅವ್ರನ್ನ ಒರೆಸ್ಕೊಂಡು ಕೂತ್ಕೊಂಡಿದ್ರಿ ಅನ್ಸುತ್ತೆ. ಅದು ಜನರಲಿ ನನಗೆ ಆ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಐ ಸಿಟ್ ಫಾರ್ ಸಮ್ ಟೈಮ್. ಅದು ಯಾವಾಗ ನನಗೆ ಅನಿಸುತ್ತೆ ದಟ್ ಓಕೆ ಇದು ಗ್ಲಿಸರಿನ್ ಬೇಡ ಅಂತ, ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಂದರೆ ನಾನು ಗ್ಲಿಸರಿನ್ ಯೂಸ್ ಮಾಡಲ್ಲ ಜನರಲಿ. ಲವ್ಲಿ. ಅದಕ್ಕೆ ಹೇಳೋದು ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟಿ ಇವರು, ಮುದ್ದಾದ ನಟಿ ಇವರು ಅಂತ. ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ
ಇಶಾ ಮೇಡಮ್ ಅವ್ರು ಹೇಳಿದ್ರು, ವಿನೋದ್ ಸರು ನೀವು ಫ್ರೆಂಡ್ಸು ಅಂದಮೇಲೆ ಫ್ರೆಂಡ್ಸ್ ನಡುವೆ ತರಲೆ ತಮಾಷೆ ಇರಲೇಬೇಕಲ್ವ, ನಮಗೆಲ್ಲ ಹೇಳ್ಬೇಕು ಅವ್ರ ಬಗ್ಗೆ ನಾವು. ಇವ್ರು ಈ ಥರ ಒಂದು ಡೈಲಾಗ್ ಹೊಡೆದ್ರೆ ಅಲ್ಲ, ನಿಮ್ಮಿಬ್ರಲ್ಲಿ ತರಲೆ ಯಾರು ಜಾಸ್ತಿ ಸೆಟ್ಟೆ? ಮಾದೇವ ಪಾರ್ವತಿ ವಿಷಯ ಬಿಟ್ಬಿಡೋಣ. ಸರ್ ನೀವು ನನಗೆ ಎಲ್ಲ ಬೆರಳುಗಳು ನಿಮ್ಮ ಮೇಲೆ ಸೋನಲ್. ಏನ್ ಮಾಡೋದು ಪಾಪ ನನ್ನ ಮೇಲೆನೆ ಆಗ್ತಿದ್ದಾರೆ. ಏನ್ ಮಾಡ್ತೀರಾ ಅವರು ಅಲ್ಲಿ ನೋಡು, ಅಲ್ಲಿಂದನೂ ಒಂದ್ ಕೈ ಬೆರಳು ಕಾಣಿಸ್ತಾ ಇದೆ ಸುನಲ್ ಅವ್ರು. ಏನಂತ? ಏನು ಇಲ್ಲ, ಇವ್ರ ಪಾಪ ಅವ್ರು ತುಂಬಾ ಈಸ್ ಹೆಂಗಂದ್ರೆ ಮಾದೇವ ಸೋ ಮಚ್ ಇನ್ ಟು ಹಿಮ್ ದಟ್ ಮನೆಯಲ್ಲೂ ನಿಶಾ ಮೇಡಮ್ದು ಕಂಪ್ಲೇಂಟ್ ಇತ್ತು, ಇಲ್ಲ ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಇತ್ತು. ಮಹಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ. ಆಸ್ಕರ್ ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ, ಅದೇ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು. ಆ್ಯಂಡ್ ಸೆಟ್ಟಿಗೆ ಬಂದರೂ ಒಂದು ಸ್ಮೈಲ್ ಇಲ್ಲ, ಏನೂ ಇಲ್ಲ. ನಂಗಾಗಲ್ಲ, ನನ್ನ ಸೆಟ್ಟಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡಬೇಕು. ಇವರು ಹಂಗೆ ಸುಮ್ಮನೆ ಕೂತಿದ್ರೆ ನಂಗೆ ಟೆನ್ಷನ್ ಆಗೋದು. ಅದಕ್ಕೆ ಏನಾದರೂ ಮಾಡಿ ನಗಿಸ್ಬೇಕಲ್ಲ ಅಂತ ಒಂದು ಸ್ವಲ್ಪ, ಅದಕ್ಕೆ ನನಗೆ ತರಲೆ ಅಂತಿರೋದು. ಇಲ್ಲಾಂದ್ರೆ ಏನೂ ಇಲ್ಲ, ಸೈಲೆಂಟೇ ನಾನು. ನೋಡಿ ಕಂಡ್ಬಿಟ್ಟು ನೋಡ್ತಾ ಇದ್ದೀವಿ ಇವ್ರು ಸೈಲೆಂಟ ಅಂತ. ಅಲ್ಲ, ಈಗ ಒಂದು ಕೆಲಸ ಮಾಡೋಣ, ಏನಂದ್ರೆ ನಿಮ್ಮ ಈ ಸೈಲೆನ್ಸ್ನ ಬಿಟ್ಬಿಟ್ಟು, ಮಾತನ್ನ ಬಿಟ್ಬಿಟ್ಟು ಒಂದು ಚಂದದ ಹಾಡನ್ನ, ನಿಮ್ಮ ಮೇಲೆ ಪಿಕ್ಚರೈಸ್ ಆಗಿರುವಂತಹ ಎದೆಯಲ್ಲಿ ತಂಗಾಳಿ ಹಾಡನ್ನ ನೀವು ನಂಗೆ ಸಪೋರ್ಟ್ಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರಬೇಕು. ಓಕೆ, ಸೋನಲ್ ಅವರ ವಾಯ್ಸ್ನಲ್ಲಿ ಅನನ್ಯ ಭಟ್ ಅವರು ಹಾಡಿರುವಂಥ ಸಿನಿಮಾದಲ್ಲಿ ಅವ್ರು ಹಾಡಿರುವಂಥ ಹಾಡನ್ನ ಈ ವೇದಿಕೆಯಲ್ಲಿ ಕೇಳೋಣ. ಸೋನಲ್ ಅವರು ಬಹಳ ಖುಷಿಯಲ್ಲಿ ಎಕ್ಸೈಟೆಡ್ ಆಗಿದ್ರು, ನಾನು ಹಾಡನ್ನ ಹಾಡ್ತೀನಿ. ಏನಿಲ್ಲ, ನೀವು ಹೇಳಿದಕ್ಕೆ ಹಾಡ್ತಿರೋದು. ಹಾಡ್ಸಿದ್ರು, ಅದು ರಿಹರ್ಸಲ್ ಸರ್, ಇದು ಟೇಕ್. ಎದೆಲಿ ತಂಗಾಳಿ ನಿನ್ನಿಂದಲೇ ನಾನಿಂದಲೇನೆ, ಆ ಕಣ್ಣಲ್ಲೇನೆ ನಾ ಮರೆಯಾದೇನೆ, ಮನದಿ ರಂಗೋಲಿ ಚೆಲ್ಲುವಲ್ಲೇ ನಾನಿಂದಲೇನೆ, ನಾ ಕಣ್ಣಲ್ಲೇನೆ ನಾ ಸೆರೆಯಾದೇನೆ, ಹೊಸ ಹೊಸ ಭಾವನನ್ನೊಳಗೆ ಈ ದಿನ ಆಚರೆ, ಒಲವಿನ ಬಣ್ಣ ಕಣ್ಣೊಳಗೆ ಏನಿದು ಈ ಪರಿಯೇ. ಥ್ಯಾಂಕ್ ಯು. ಸದ್ಯನಂದ್ ಸರ್, ನೆಕ್ಸ್ಟ್ ಸಿನಿಮಾಗೆ ಇವ್ರ ಹತ್ರ ಹಾಡ್ಸಕ್ಕೆ ಫುಲ್ ರೆಡಿ ಮಾಡ್ಬಿಟ್ಟಿದ್ದೀರಾ ನೀವು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೋನಲ್ ಅವರನ್ನ ನೆಕ್ಸ್ಟ್ ಟೈಮ್ ವೇದಿಕೆಯಲ್ಲಿ ಕರೆಯುವಾಗ ನಮ್ಮ ಚಂದನವನದ ನಟಿ ಹಾಗೂ ಗಾಯಕಿ ಅಂತ ಹೇಳುವಂತ ದಿನ ಹತ್ರದಲ್ಲಿದೆಯಾ? ಆ ಪ್ಲಾನ್ಸ್ ಏನಾದ್ರು ಇದೆಯಾ? ಆ ದಿನಕ್ಕೆ ನಾವು ಕಾಯ್ತೀವಿ. ಐ ಹೋಪ್ ಸೊ. ಅವ್ರು ಹೇಳಿದ್ದಾರೆ ನನಗೆ ಒಂದು ಸಾಂಗ್ ಸಿಂಗ್ ಮಾಡಿಸ್ತಾರಂತ, ನೋಡೋಣ. ಈಗ ನಾವೆಲ್ಲರೂ ಸದ್ಯಕ್ಕೆ ನೋಡೋದಕ್ಕೆ ಕಾಯ್ತಾ ಇರೋದು ಮಾದೇವ ಜೂನ್ 6ನೇ ತಾರೀಕು. ಕೊನೆಯದಾಗಿ ನಮ್ಮ ಕನ್ನಡಿಗರಿಗೆ ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಿ ಅಂತ ನಿಮ್ಮ ಮಾತಿಗೆ ಹೇಳುವಂತಷ್ಟೇ. ಎಲ್ಲರೂ ದಯವಿಟ್ಟು ಜೂನ್ 6ನೇ ತಾರೀಕಿಗೆ ಮಾದೇವ ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಇವತ್ತು ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಈ ಇವೆಂಟು. ಯಾಕಂದರೆ ಫಸ್ಟ್ ಟೈಮ್ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದು ನಾನು ಇಡೀ ಫ್ಯಾಮಿಲಿ ಬಂದೇ ಇರಲಿಲ್ಲ ಯಾವ ಇವೆಂಟ್ಗೆ. ನಮ್ಮಮ್ಮ ಆ್ಯಂಡ್ ಬೋತ್ ಮೈ ಸಿಸ್ಟರ್ಸ್ ಆಗ್ಯಾವ ಟುಡೇ. ಸೊ ನಾನು ಇವತ್ತು ಏನು ಇದ್ದೀನೋ ಇವತ್ತು ನಾನು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ, ನಾನು ಏನು ಮಾಡಿದ್ರು ನಮ್ಮ ಅಮ್ಮಗೋಸ್ಕರ ಮಾಡ್ತೀನಿ ಅಂತ. ಅದು ನಿಜ ಜೀವನದಲ್ಲೂ ನಾನು ಏನು ಮಾಡಿದ್ರು ಅದು ಇಟ್ಸ್ ಓನ್ಲಿ ಫಾರ್ ಮೈ ಮದರ್. ಸೊ ನಮ್ಮ ಅಕ್ಕ ನೋಡಿ ಸೈಡಿಂದ ನನಗೂ ಕೂಡ ಅಂತ ಹೇಳುವಂತಿದ್ದಾಳೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಮಮ್ಮ. ನಾನು ಇವತ್ತು ಏನಿದ್ರು ಇವತ್ತು ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಆಸ್ ಅನ್ ಆ್ಯಕ್ಟರ್, ಅವರೇ ನನಗೆ ಪುಷ್ ಕೊಟ್ಟಿದ್ದಕ್ಕೆ. ನೀನು ಆಗು, ನನ್ನ ಒಂದು ಡ್ರೀಮ್ ಇರೋದು, ನನ್ನ 3 ಮಕ್ಕಳಲ್ಲಿ ಒಬ್ಳು ಹೀರೋಯಿನ್ ಆಗಬೇಕಂತ ಡ್ರೀಮ್ ಇದೆ. ನೀನಾಗು ಅನ್ನೋ ಒಂದು ಡ್ರೀಮ್ಗೆ ಇವತ್ತು ಇಲ್ಲಿ ಸ್ಟೇಜಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಮಮ್ಮ. ಅಮ್ಮ, ನೀವ್ ಆ ಕನಸು ಕಂಡ್ರಿ, ಇವ್ರು ನನ್ಸ್ ಮಾಡಿದ್ರು, ನೀವು ಅಲ್ಲಿ ಕುತ್ಕೊಂಡು ಹೆಮ್ಮೆ ಪಡ್ತಾ ಇದ್ದೀರಾ.
ಆ್ಯಂಡ್ ಇಲ್ಲಿ ನಮ್ಮ ಕನ್ನಡದ ಜನ ಇಂಥ ಒಳ್ಳೆ ಅದ್ಭುತವಾದಂಥ ನಟಿ ಚಂದನವನಕ್ಕೆ ಸಿಕ್ಕಿದ್ರು ಅಂತ ಖುಷಿ ಪಡ್ತಾರೆ. ಸಚ್ ಬ್ಯೂಟಿಫುಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಇದು ನಮ್ಮ ಸಿನಿಮಾದ ಆ್ಯಕ್ಚುಲಿ ಕಡೆಯ ಒಂದು ರಿಲೀಸ್ ಬಿಫೋರ್ ಒಂದು ಕಡೆಯ ಪ್ರಮೋಷನ್ ಅಂತ ಹೇಳಬೇಕು. ಆ್ಯಂಡ್ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಮೊನ್ನೆಯಿಂದನೂ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ಒಂದು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗಿದ್ವಿ. ಬಹುಶಃ ತುಂಬ ಜನ ನೋಡಿರ್ಬೋದು ಅನಿಸುತ್ತೆ. ಅಲ್ಲಿ ಅವರು ಕೊಟ್ಟದಂಥ ಪ್ರೀತಿಯ ಅಭಿಮಾನಿಗಳು ಭಾಳನೇ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡಿಬೇಕಾಗಿತ್ತು, ಬಟ್ ಹೋಗಿದ್ದ ಕಡೆ ಎಲ್ಲ ಅಭಿಮಾನಿಗಳು ನಿಲ್ಲಿಸಿ ನಾನು ಎಲ್ಲರೂ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಕೊಟ್ಟು ಹೋಗುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು. ಸೊ ಅಲ್ಲಿ ನನಗೆ ಹುಬ್ಬಳ್ಳಿ ಮಾಧ್ಯಮದವ್ರ ಜೊತೆ ನನಗೆ ಇಂಟ್ರಾಕ್ಷನ್ ಆಗಲಿಲ್ಲ. ಸೊ ನಾನು ಕ್ಷಮೆ ಕೇಳ್ತೀನಿ, ನಮ್ಮ ಟೀಮ್ ಕಡೆಯಿಂದ ನಿಮ್ಮೊಂದು ಕ್ಷಮೆ ಕೇಳ್ತೀನಿ. ಖಂಡಿತ ರಿಲೀಸ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡು ಉತ್ತರ ಕರ್ನಾಟಕಕ್ಕೆಲ್ಲ ಒಂದು ರಿಲೀಸ್ ಆದಮೇಲೆ ಒಂದು ಪ್ರಮೋಷನ್ಗೆ ಅಂತ ಹೋಗ್ತೀವಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಹೋಸ್ಟ್. ನನಗೆ ಇವತ್ತು ನಿನ್ನೆ ಎಲ್ಲ ಉದಯ ಟಿ ವಿಯಿಂದ ನನಗೆ ತುಂಬ ಇವ್ರನ್ನ ಇವರು ಮಾತಾಡೋದಾಗಲಿ, ಕನ್ನಡದ ಬಗ್ಗೆ ಆಗಲಿ, ಒಂದು ಕನ್ನಡ ಮಾತಾಡೋದು ತುಂಬ ನನಗೆ ಖುಷಿ ಆಗುತ್ತೆ. ಹಾಗೆ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು ಒಂದಿಷ್ಟು ಏನು ನಡೀತಿದೆ, ಕನ್ನಡದ ಬಗ್ಗೆ ಏನು ನಡೀತಿದೆ ಅನ್ನೋದನ್ನು ಖಂಡಿತ ನಾನು ಮಾತಾಡ್ತೀನಿ. ನಾನು ಮಾತಾಡಲೇಬೇಕು. ನಾನು ಹುಬ್ಬಳ್ಳಿಯಲ್ಲೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಇಲ್ಲಿ ಮಾತಾಡ್ತೀನಿ. ಇದು ನಮ್ಮ ಪ್ರಮೋಷನ್ ಟೈಮಲ್ಲಿ ಬೇಡ, ಇದು ಈ ವೇದಿಕೆ ಮೇಲೆ ಬೇಡ, ಬಟ್ ಖಂಡಿತ ನಾನು ಮಾತಾಡಲೇಬೇಕು. ಯಾಕಂದರೆ ಎಲ್ಲರೂ ಬರೋರು ಹೋಗೋರು ಎಲ್ಲರೂ ಕನ್ನಡದ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಇಷ್ಟ ಬಂದಂಗೆ ಮಾತಾಡ್ತಿರೋದು ಖಂಡಿತ ನಾನು ಮಾತಾಡಲೇಬೇಕು. ಸಿನಿಮಾದ ಬಗ್ಗೆ ನಾನು ತುಂಬಾ ಹೋದ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು, ಈ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ಳೋದು. ಇಲ್ಲಿ ಮಾಡಿದಂಥ ನಾನು ಮೊದಲನೇ ಬಾರಿಗಲ್ಲ ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಈ ಸಿನಿಮಾಗೋಸ್ಕರ ಅಂದರೆ ಕೇಶವ ಸರ್, ನಮ್ಮ ನಿರ್ಮಾಪಕರು, ಆ್ಯಂಡ್ ಸುಮಂತ್ ಅವರಾಗಲಿ, ಆ್ಯಂಡ್ ಧನುಷ್ ಆಗಲಿ, ಆ್ಯಂಡ್ ಇನ್ನೊಬ್ಬರು ವ್ಯಕ್ತಿ ಮೈಕೋ ನಾಗರಾಜ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರ ಮಗ ಅವರು ಕಾರ್ತಿ ಅವರು ಬಂದಿದ್ದಾರೆ. ಬಟ್ ಇವರೆಲ್ಲ ಒಂದಿಷ್ಟು ಸೇರ್ಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಅದಾದ್ಮೇಲೆ ಕೇಶವ್ ಅವರು ನಮಗೆ ಒಂದು ಆನೆ ಬಲ ಅಂತ ಏನು ಹೇಳ್ತಾರೆ ಆ ಥರದ್ದು ಬಂದು ಅವರು ಮುಂದೆ ನಿಂತು ನಡೆಸ್ಕೊಂಡು ಹೋಗಿ. ಯಾಕಂದರೆ ಇವತ್ತು ನನಗೆ ಅಂತ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಬಿಟ್ಟು ಡಬಲ್ ಅಷ್ಟು ಖರ್ಚು ಅವ್ರು ಮಾಡಿದ್ದಾರೆ. ಆ ಸಿನಿಮಾ ಖರ್ಚು ನಿಮಗೆ ಕಾಣಿಸುತ್ತೆ. ಆ ಥರದ್ದೊಂದು ನಿರ್ಮಾಣ ಮಾಡಿ ನಮ್ಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ರಿಲೀಸ್ವರೆಗೂ, ಯಾಕಂದರೆ ನಾನು ಒಬ್ಬ ನಿರ್ಮಾಪಕನೇ, ಲಂಕಾಸುರ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಅದೆಷ್ಟು ಕಷ್ಟ, ಎಲ್ಲೆಲ್ಲಿ ನಾನು ದುಡ್ಡು ತಂದಿರ್ತೀವಿ, ಯಾರ ಮನೆ ಬಾಗಿಲಿಗೆ 7:30 8 ಗಂಟೆಗೆ, ಬೆಳಗಿನ ಜಾವ 6 ಗಂಟೆಗೆಲ್ಲ ಹೋಗಿ ನಿಂತಿದ್ದೀವಿ ಅಂತ ನಮಗೆ ಗೊತ್ತು. ಎಷ್ಟು ಇವತ್ತಿನವರೆಗೂ ಎಷ್ಟು ಬಡ್ಡಿ ಕಟ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ನನಗೆ ಗೊತ್ತು. ಬಟ್ ಆದರೆ ಅವರು ಅದೆಲ್ಲೂ ತೋರಿಸ್ಕೊಳ್ದೆ ಇವತ್ತು ನಿರ್ಮಾಣ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಕೇಶವಣ್ಣ. ಯಾಕಂದರೆ ಸಿನಿಮಾ ನೋಡಿದ್ದೀವಿ, ಎಲ್ಲರೂ ನೋಡಿದ್ದೀವಿ, ನೀವು ನೋಡಿದ್ದೀರಾ. ಸಿನಿಮಾ ನೋಡಿದಂಥ ಕೆಲವು ಟೆಕ್ನಿಷಿಯನ್ಸ್ ಆಗಲಿ, ಭಾಳಷ್ಟು ಜನ ನಿಮಗೆ ಹೇಳಿದ್ದಾರೆ, ಫೀಡ್ಬ್ಯಾಕ್ ಹೇಳಿದ್ದಾರೆ. ನನಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ, ನಮ್ಮ ಕನ್ನಡದ ಜನ, ಅವರ ಮೇಲೆ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸುವಂಥವ್ರು, ನಮ್ಮ ಅಭಿಮಾನಿ ದೇವರುಗಳ ಮೇಲೆ ಭಾಳ ನಂಬಿಕೆ ಇದೆ. ಅವ್ರು ಖಂಡಿತ ಈ ಸಿನಿಮಾನ ಕೈ ಬಿಡೋಲ್ಲ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾನು ಖಂಡಿತ ಈಗಲೇ ಹೇಳ್ತಿದ್ದೀನಿ. ನಿಮಗೂ ಗೊತ್ತು ಭಾಳಷ್ಟು ಬಿಸ್ನೆಸ್ಗೆ ಅಂತ ಈ ಸಿನಿಮಾ ಬಂದಿದೆ. ಆ್ಯಂಡ್ ಹೆಚ್ಚಾಗಿ ನನಗೆ ನಿಮ್ಗಾಗಲಿ ಅಥವಾ ಸುಮಂತ್ ಅವ್ರಿಗಾಗಲಿ ಧನುಷ್ಗಾಗಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ಖಂಡಿತ ರಿಲೀಸ್ ಆದಮೇಲೆ ತುಂಬ ಒಳ್ಳೇದಾಗುತ್ತೆ, ಅದಂತೂ ಗ್ಯಾರಂಟಿ. ಆ್ಯಂಡ್ ನವೀನ್ ರೆಡ್ಡಿ ಅವರಿಗೆ ಅವತ್ತು ಹೇಳಿದ್ದೀನಿ, ಸಿನಿಮಾ ಬಗ್ಗೆ ಹೇಳಿದ್ದೀನಿ, ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಹಾಗೆ ಇನ್ನೊಬ್ಬ ವ್ಯಕ್ತಿ ನನಗೆ ಪ್ರತ್ಯೋದನ್ ಅವ್ರ ಬಗ್ಗೆನೂ ಹೇಳಿದ್ದೀನಿ, ತುಂಬಾ ಹೇಳಿದ್ದೀನಿ. ಪ್ಯಾಥೋ ಪ್ರಜು ಅಂತ ನಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ, ಬರೋಣ. ಈ ಹುಡುಗ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಪ್ಯಾಥೋ ಪ್ರಜು ಒಂದು ಲಾಸ್ಟಲ್ಲಿ ಒಂದು ಎಪಿಸೋಡ್ ಬರುತ್ತೆ, ಆ ಒಂದು ಸಾಂಗ್ ಹಾಡಿದ್ದಾರೆ. ತುಂಬಾ ಜನ ಒಂದು ಟ್ರ್ಯಾಕ್ ಹಾಡಿದಾಗ ಕೆಲವು ಹೆಸರುಗಳೆಲ್ಲ ಬಂತು, ಇವ್ರ ಕಡೆಯಿಂದ ಹಾಡಿಸಿದ್ರೆ ಚೆನ್ನಾಗಿರುತ್ತೆ, ಅವ್ರ ಕಡೆಯಿಂದ ಹಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಟ್ರ್ಯಾಕ್ ಕೇಳಿದ ಮೇಲೆ ನಾವೆಲ್ಲ ಟೋಟಲ್ ರಿಟೈನ್ ಮಾಡಿದ್ದು ಇವ್ರ ವಾಯ್ಸ್ನೇ. ನಿಮ್ಗೆ ಹಾಡೋಕ್ಕಾಗುತ್ತೆ, ಅದು ಒಂದು ಎರಡು ಸಾಲ್ ಹಾಡಿ ಆಮೇಲೆ ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಥ್ಯಾಂಕ್ ಯು. ಭಾಳಷ್ಟು ಹೇಳಿದ್ರು, ಅಂದರೆ ದೊಡ್ಡವ್ರ ಜೊತೆ ಎಲ್ಲ ನಾನು ಕಂಪೇರ್ ಮಾಡ್ಕೊಂಡು ಹೇಳಿದ್ರು. ಅಷ್ಟು
ಯೋಗ್ಯನಲ್ಲ. ಬಟ್ ಆದರೆ ಸಿನಿಮಾ ಅಂತಾನೆ 24/7 ಸಿನಿಮಾನೇ ನನಗೆ. ನಾವೆಲ್ಲ ಕೂತ್ಕೊಂಡು ಈವನ್ ಬಲರಾಮನ್ ದಿನಗಳು ಅಥವಾ ಲಂಕಾಸುರ ಶೂಟಿಂಗ್ ನಡೀತಿರ್ಬೇಕಾರೆ ಒಂದಿಷ್ಟು ಜನ ನನ್ನ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಿರ್ಬೇಕಾರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಿರಲ್ಲ. ನಾನು ಯಾವಾಗಲೂ ಸಿನಿಮಾ ಇದು ಬರೀ ಸಿನಿಮಾನೇ ಮಾತಾಡಿರ್ತೀನಿ. ಅವ್ರು ಕೇಳಿರ್ತಾರೆ ನನ್ನ, ಸರ್ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಲ್ಲ ಅಂತ. ಬೇರೆ ಏನು ಮಾತಾಡೋರು, ಯಾರ ಬಗ್ಗೆ ಮಾತಾಡೋರು ನನಗೇನು ಯೂಸ್ ಇಲ್ಲ. ಸಿನಿಮಾನೇ ನನ್ಗೆ ಅನ್ನ ಆಗ್ತಿರೋದು. ಇವತ್ತು ಸಿನಿಮಾನೇ ನಾವು ಮಾತಾಡೋಣ. ಎಲ್ರಿಗೂ ಅದನ್ನ ಒಂದು ಹೇಳ್ತಿರ್ತೀನಿ. ನನಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತಾರೆ, ಈ ನಿಮ್ಮ ಸಿನಿಮಾ ಇದು ಅಂದ್ರೆ ನಿಮ್ಮ ಸಿನಿಮಾ ಈ ತರ ಮಾತ್ರ ಈ ತರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ? ನಾನು ಎಲ್ಲಾ ಸಿನಿಮಾನು ಹಿಂಗೆ ಮಾಡ್ತೀನಿ. ಎಲ್ಲರೂ ಇದೇ ತರ ಕೆಲಸ ಮಾಡಬೇಕು ಅಂತ ನನಗೊಂದು ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಳ್ಕೊಂತ ಇದೀವಿ, ಬಹಳಷ್ಟು ಆಡಿಯನ್ಸ್ನ ಕಳ್ಕೊಂತ ಇದೀವಿ. ಆಮೇಲೆ ಬಹಳಷ್ಟು ಮೊಬೈಲ್ ಅದು ಇದು ಎಲ್ಲ ಬಂದಾಯ್ತು. ಅದರಲ್ಲಿ ಕಾಂಪಿಟೇಷನ್ ನಾವು ಮಾಡಬೇಕು ಅಂದ್ರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡಿಕೊಂಡು ಮತ್ತೆ ತಿರ್ಗಾ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ 0 ಇಂದ ಕೆಲಸ ಮಾಡಬೇಕು. ಮತ್ತೆ ನಾವು ಆ ಒಂದು ಸಿನಿಮಾ ಜನರಿಗೆ ಸಿನಿಮಾ ಮೇಲಿರೋ ನಂಬಿಕೆ ಮೊದಲಿನ ತರ ಹೇಗಿತ್ತು ಅದೇ ತರ ತರಬೇಕು ಅಂದ್ರೆ ಮತ್ತೆ 0 ಇಂದ ಸ್ಕ್ರಾಚ್ ಇಂದ ಪ್ರತಿಯೊಂದು ಸಿನಿಮಾ ನಾವು ಕೆಲಸ ಮಾಡಲೇಬೇಕು. ಸೊ ಖಂಡಿತ ಈ ಒಂದು ಸಿನಿಮಾ ನಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ನಾವು ಖಂಡಿತ ಮಾಡಿಲ್ಲ ಅಂತಲ್ಲ, ಮಿಸ್ಟೇಕ್ಸ್ ಇರುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ. ಬಟ್ ನಮ್ಮ ಕೈಲಾದಷ್ಟು, ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಯಲ್ಲಾದಷ್ಟು, ಡೈರೆಕ್ಟರ್ ಕೈಯಲ್ಲಾದಷ್ಟು ನಾವು ಎಲ್ಲ ಕಡೆ ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ CGಗಳಲ್ಲೆಲ್ಲ ಕರೆಕ್ಷನ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀವಿ. ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸದಾದ ಒಂದು ಬೇರೆ ತರದ್ದೇ ಆಸ್ ಅನ್ ಆಕ್ಟರ್, ಒಬ್ಬ ನಟನಾಗಿ ನನಗೆ ಬೇರೆ ತರದ್ದೇ ಒಂದು ಹೆಸರು ತಂದ್ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋನಾಲ್ ಅವರೇ. ಅಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗಲಿ. ನಮ್ಮ ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಅಮ್ಮ. ಯಾವಾಗಲೂ ಕೇಳ್ತಿದ್ರು ಎವ್ರಿ ಟೈಮ್ ರಾಬರ್ಟ್ ಸಿನಿಮಾಯಿಂದ ಹಿಡಿದು ಇಲ್ಲಿವರೆಗೂ ಅವರು ನಮ್ಮ ಪೇರ್ ತುಂಬಾ ನೋಡ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಖಂಡಿತ ತುಂಬಾ ಇಷ್ಟಪಡ್ತೀರಿ. ಸಿನಿಮಾ ನೋಡಿದಾಗ ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ. ಸೆಲೆಬ್ರಿಟಿ ಶೋ ಕರೆಯಲ್ಲ ನಿಮ್ಮನ್ನ, ಫಸ್ಟ್ ಡೇ ನೀವು ನೋಡ್ಲೇಬೇಕು. ಟಿಕೆಟ್ ಕೊಟ್ಟು ನೋಡ್ಲೇಬೇಕು. ನೀವು ಫ್ರೀ ಕೊಡಲ್ಲ ನನಗೆ. ಸಿನಿಮಾ ಬಂದು ನೋಡಿ. ಅಂಡ್ ಕಾವ್ಯ ಥ್ಯಾಂಕ್ ಯು ಮಗ. ಅಂಡ್ ತುಂಬಾ ಜನ ಸ್ನೇಹಿತರು ಎಲ್ಲ ಬಂದಿದ್ದೀರಾ. ಖಂಡಿತ ಇದನ್ನ ನಾನು ಮುಂದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪ್ರತಿಯೊಂದನ್ ಅವರು ಹಾಗೆ ನಮ್ಮ ಯಾರು ಶ್ರುತಿ ಅಮ್ಮ ಅವ್ರು ಹೇಳ್ದಂಗೆ ಪ್ರತಿಯೊಂದನ್ ಅವರೇ. ಅಂಡ್ ನಾನು ಅವತ್ತು ಹೇಳಿದ್ದೆ, ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದ್ದೆ, ಈ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಕಂಡು ಆಯ್ತು ಅಂದ್ರೆ ಖಂಡಿತ ಫಸ್ಟ್ ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮನ್ನೇ ಅಂತ ಹೇಳಿದ್ದೆ. ಅಷ್ಟು ಪ್ರತಿಭಾವಂತ, ಅಷ್ಟು ಬ್ಯೂಟಿಫುಲ್ ಆಗಿ ಇದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಜೀವ ಕೊಟ್ಟಿದ್ದಾರೆ. ಅಂಡ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ NTR ಸರ್, ಥ್ಯಾಂಕ್ ಯು. ಅವ್ರ ಜೊತೆ ಒಂದಿಷ್ಟು ಕಾಲ ಕಳೆದಿದ್ದೀನಿ ಸಿನಿಮಾಗಳು. ಅಂಡ್ ಬಹಳಷ್ಟು ಜನರ ಬಗ್ಗೆ ಮಾತಾಡಬೇಕು. ಕಿಟ್ಟಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಸುದಿ ಅವ್ರಿಗೆ. ಅಂಡ್ ನಿಶಾ ಥ್ಯಾಂಕ್ ಯು. ಮಹಾಲಕ್ಷ್ಮಿ ಮೇಡಮ್ ಅವರು ಅವರ ಕಾಂಬಿನೇಷನ್ ಇಲ್ಲ, ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ. ಅವ್ರು ಬಂದಾಗ 100% ಮೈ ಜುಮ್ ಅನ್ನತ್ತೆ. ಆಮೇಲೆ ಅವ್ರದ್ದೊಂದು ಡೈಲಾಗು ಇದೆ, ಹೋಗಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಕಾಲಿಟ್ಟಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಬಂದವಳು ನಾನು ಅಂತಾರೆ. ಅದೇ ತರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳು ಎದ್ದೇಳುತ್ತೆ ಅನ್ನೋದು ನಂಬಿಕೆ ಇದೆ. ಅಂಡ್ ತುಂಬಾ ಜನ ಎಲ್ಲ ಡೈರೆಕ್ಷನ್ ಟೀಮು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಆಮೇಲೆ ನಮ್ಮ ಮೋಹನ್ ಅವ್ರಿಗೆ, ಎಲ್ಲ ಡೈರೆಕ್ಷನ್ ಟೀಮ್, ಕಿರಣನ್ಗೆ. ಅಂಡ್ ನೀವೆಲ್ಲ ಇವತ್ತು ಒಂದು ಕಂಟೆಂಟ್ ನೋಡ್ತಿದ್ದೀರಾ, ಯಾವುದು ಮಗು ಸಾಂಗ್ ಎಕ್ಸಾಕ್ಟ್ ಆಗಿ ನಿಮಗೆ ಬರಕ್ ಮುಂಚೆ ಆಗ್ತಾನೆ ಬಂದಿತ್ತು ಸ್ಟುಡಿಯೋದಿಂದ. ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಆಯ್ತು. ಇಲ್ಲಿಂದ ಫೋನ್ ಮಾಡಿ ಕುತ್ಕೊಂಡು ಸರ್ ಬಂತು ಅಂದ್ಮೇಲೆ ಪ್ಲೇ ಮಾಡಿದ್ವಿ. ಥ್ಯಾಂಕ್ ಯು ಕಿರಣ. ಅಂಡ್ ಅನಿಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹುಡುಗರಿಗೆಲ್ರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಖಂಡಿತ ಟೆಕ್ನಿಕಲ್ ಟೀಮ್ ಬಗ್ಗೆ ನಮಗೆ ತುಂಬಾ ನಂಬಿಕೆ ಇದೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನಮ್ಮ ತಂದೆಯವರ ಕರುಳಿನ ಕೂಗು ಹೇಗೆ ಒಂದು ಇಂಪ್ಯಾಕ್ಟ್ ಎಲ್ರಿಗೂ ಆಯ್ತು, ಆ ಥರದ್ದು ಒಂದು ಫೀಲ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಖಂಡಿತ ನಾವೇ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಜನ ಮಾತಾಡಲಿ. ಜೂನ್ 6ನೇ ತಾರೀಕು ಮರಿಬೇಡಿ, ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ನಮ್ಮ ಶ್ರಮಕ್ಕೆ ನೀವೆಲ್ಲರೂ ಆಶೀರ್ವಾದ ನೀಡ್ತೀರಾ, ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಕೇಶವ್ ಅಂತ, KR ಪ್ರಭು, ದೇವಸಂದ್ರ. ನೀವು ಜಾಸ್ತಿ ಬಿಸಿಲು ಹೊಡೆದ್ರೆ ಹೆದರ್ಕೋತಾ ಇದ್ದೀರಾ, ಎಲ್ಲರೂ ಶಾಂತವಾಗಿರಿ.
ಹೇಳಿ ಸರ್, ಮಾದೇವ ಯಾವ ರೀತಿಯ ಸಿನಿಮಾ, ನಿಮಗೆ ಎಷ್ಟಿಷ್ಟ ಆಯಿತು ಈ ಸಿನಿಮಾಗೆ ದುಡ್ಡು ಹಾಕಿ ಒಂದು ನಿರ್ಮಾಪಕರಾಗಿ ಚಲನಚಿತ್ರ ರಂಗದಲ್ಲಿ ವಾದಾರ್ಪಣೆ ಈ ರೀತಿ ಒಂದು ಅದ್ಭುತವಾದ ಸಿನಿಮಾ? ಮಾದೇವ ಪಿಕ್ಚರ್ ತೆಗಿಯೋಕ್ಕೆ ತುಂಬ ಸಾಹಸ ಮಾಡಿದ್ದೀನಿ. 2 ವರ್ಷದಿಂದ ವಿನೋದ್ ಪ್ರಭಾಕರ್ ಸರ್ ಜೊತೆ ಎತ್ಕೊಂಡು ಮಾಡ್ತಾ ಇದ್ದೀವಿ. ಆಮೇಲೆ ವಿನೋದ್ ಪ್ರಭಾಕರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಮೇಲೆ ಶ್ರುತಿ ಮೇಡಮ್ ಅವರು ಒಂಥರ ಭಯಂಕರ. ಆಮೇಲೆ ಸೋನಲ್ ಮೇಡಮ್ ಅವರು, ಕಿಟ್ಟಿ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲ ಮೇಡಮ್, ನಿಮ್ಮದು ಆ್ಯಕ್ಟಿಂಗು ಅಯ್ಯೋ ಸಾಧ್ಯ ಇಲ್ಲ ಮೇಡಮ್, ಭಯ ಆಗ್ತೈತಿ. ನಾವು ಓದಿರೋದು ಎಲ್ಲ ಮಾಡ್ತಾ ಇದ್ವಿ. ಓಕೆ, ಆಮೇಲೆ ಎಲ್ಲರಿಗೂ ನಮ್ಮ ಮೀಡಿಯಾ ಮಿತ್ರರಿಗೆ ನಾನು ಏನು ಕೇಳ್ಕೊಂಡದಂದರೆ, ದಯವಿಟ್ಟು ಎಲ್ಲರೂ ನಮ್ಮ ಚೆನ್ನಾಗಿ ಪ್ರಮೋಷನ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡ್ಬೇಕಂತೇಳಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ನಾನು ಅವರು ಬಾಯಿ ಒಡಗ್ತಾ ಇದೆ. ಅವ್ರು ಅವಾಗ ಈ ಹ್ಯಾಂಗ್ ಮ್ಯಾನ್ ಪಾತ್ರವನ್ನ ನೋಡಿದ್ವಿ, ಆ ಹಗ್ಗ ನೋಡಿದ್ವಿ. ಒಂದು ಪ್ರಶ್ನೆ ಏನು ಅಂದರೆ, ನಮ್ಮೆಲ್ಲರ ಲೈಫ್ನಲ್ಲೂ ಏನಾದರೂ ಒಂದು ನೆಗೆಟಿವ್ ಗುಣ ಆಗಿರ್ಬೋದು, ನೆಗೆಟಿವ್ ಸನ್ನಿವೇಶ ಆಗಿರ್ಬೋದು, ಯಾವುದಾದ್ರೂ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ನಿಮ್ಮ ಜೀವನದಿಂದ ಅಂಥ ಒಂದು ನೆಗೆಟಿವಿಟಿನ ನೀವು ಈ ಜನ್ಮದುದ್ದಕ್ಕೂ ದೂರ ಮಾಡಬೇಕು, ಶಾಶ್ವತವಾಗಿ ದೂರ ಮಾಡಬೇಕು ಅಂದರೆ ಆ ನೆಗೆಟಿವ್ ಗುಣ ಅಥವಾ ಸನ್ನಿವೇಶ ಯಾವುದು? ವಿನೋದ್ ಪ್ರಭಾಕರ್ ಆಕ್ಟಿಂಗ್ ಮೇಡಮ್. ಸರ್, ಅದನ್ನ ದೂರ ಮಾಡ್ಬೇಕಂತಿದ್ದೀರಾ? ಮತ್ತೆ ಅಯ್ಯೋ, ಅವರು ಪ್ರಶ್ನೆನೇ ಅರ್ಥ ಆಗಿಲ್ಲ ಸರ್. ಇಲ್ಲಿಗೆ ಬಂದಿರೋ ಎಲ್ಲ ಮೀಡಿಯಾವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು. ಮಾದೇವ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಲಾಸ್ಟ್ ಪ್ರೆಸ್ ಹೇಳಿರೋ ಥರ 3 ವರ್ಷ ಹಿಂದೆ ನನ್ನ ಮಾದೇವ ಜೊತೆಗೆ ಜರ್ನಿ ಶುರು ಆಗಿದೆ. ಇಲ್ಲಿವರೆಗೂ ನಾನು ಒಂದು ಕಂಪೋಸರಾಗಿ ಒಂದು 10-12 ಸಿನಿಮಾಗಳು ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನ್ನ ಕೆರಿಯರ್ಗೆ ಒಂದು ಚಾಲೆಂಜಿಂಗ್ ಸಿನಿಮಾ. ಯಾಕಂದರೆ ಇಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾಗಳು ಒಂದು ಕಾಲೇಜ್ ಸ್ಟೋರಿ ಇರ್ಬೋದು, ಇಲ್ಲ ಹಾರರ್, ಡಿಫ್ರೆಂಟ್ ಕೈಂಡ್ ಆಫ್ ಜೋರ್ಸ್. ಬಟ್ ಒಂದು ಕಮರ್ಷಿಯಲ್ ಸಿನಿಮಾ ಅನ್ನೋದು ಖಂಡಿತ ಮಾದೇವ ನನ್ನ ಕೆರಿಯರಲ್ಲಿ ಫಸ್ಟ್ ಸಿನಿಮಾ. ಆ್ಯಂಡ್ ಅದಕ್ಕೆ ನಾನು ನ್ಯಾಯ ಮಾಡ್ತೀನಿ ಅಂತ ನಂಬಿ ನನಗೆ ಅವಕಾಶ ಕೊಟ್ಟರು ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ, ಮತ್ತು ಅದಕ್ಕೆ ಸಪೋರ್ಟ್ ಮಾಡೋ ವಿನೋದ್ ಸರ್ಗೆ, ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು. ಆ್ಯಂಡ್ ಕೇಶವ್ ಸರ್ ಕೂಡ ತುಂಬ ಥ್ಯಾಂಕ್ಸ್, ಸುಮಂತ್ ಸರ್ಗೂ. ಆ್ಯಂಡ್ ಈ ಸಿನಿಮಾದಲ್ಲಿ ನೀವು ಕೇಳಿದ್ರ ಆಲ್ರೆಡಿ ಎದೆಯಲ್ಲಿ ತಂಗಳಿನ ಹಾಡು ತುಂಬ ಹಿಟ್ ಆಗಿದೆ. ಅದ್ರ ಜೊತೆಗೆ ಮೇಕಿಂಗ್ ಸಾಂಗ್, ಸೊ ಒಳ್ಳೆ ಸಿಂಗರ್ಸ್ನ, ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ನ, ಯಾಕಂದರೆ ಮೇನ್ ಸಿನಿಮಾ ಇದು 80s ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ ಸೌಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿನೂ ನಾವು ಮೇಂಟೈನ್ ಮಾಡಿ, ಇನ್ಸ್ಟ್ರೂಮೆಂಟ್ಸ್ ರುದ್ರವೀಣೆ ಅದು ಮತ್ತು ಬನ್ಸೂರಿ, ತುಂಬ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್, ರಿಕಾರ್ಡಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದಕ್ಕೆ ತುಂಬ ವಿನೋದ್ ಸರ್ ಇನ್ಪುಟ್ಸ್ ತುಂಬ ಇದೆ. ಆ್ಯಂಡ್ ಡೈರೆಕ್ಟರ್ ಅವರು ನನಗೆ ಕೊಟ್ಟಿರೋ ಒಂದು ಸಿನಾಪ್ಸಿಸ್, ಆ್ಯಂಡ್ ಬಿಫೋರ್ ಶೂಟಿಂಗ್ ಮುಂಚೆ ಆಲ್ಮೋಸ್ಟ್ 70% ಬೀಜ ಫಿನಿಶ್ ಮಾಡಿ, ಆ್ಯಂಡ್ ಸಿನಿಮಾ ನೋಡಿದ ಮೇಲೆ ಅದಕ್ಕೆ ಇನ್ನೂ ಆ್ಯಡೆನ್ಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಇನ್ನೂ ಹಾಡುಗಳು ಬರುತ್ತೆ, ತುಂಬ ಬಿಟ್ ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ರಿಕಾರ್ಡಿಂಗ್ ತುಂಬ ಚಾಲೆಂಜ್ ಅನಿಸ್ತು. ಆ್ಯಂಡ್ ಎಂಜಾಯ್ ಮಾಡಿದ್ವಿ, ತುಂಬ ಕಷ್ಟಪಟ್ಟು ಮಾಡಿದ್ವಿ. ದಯವಿಟ್ಟು ಜೂನ್ 6ನೇ ತಾರೀಕು ಥಿಯೇಟರ್ಗೆ ಬರುತ್ತೆ. ಇದು ಖಂಡಿತ OTT ಸಿನಿಮಾ ಅಲ್ಲ, ಥಿಯೇಟರ್ ಸಿನಿಮಾ. ನೋಡಿ ನೀವು ವಿಸಿಲ್ ಚಪ್ಪಾಳೆ ಕೊಡಲೇಬೇಕು. ಆ್ಯಂಡ್ ಅಪ್ರಿಷಿಯೇಷನ್ ಖಂಡಿತ ಚೆನ್ನಾಗಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಆ್ಯಂಡ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ವಿನೋದ್ ಪ್ರಭಾಕರ್ ಸರ್ ಪರ್ಫಾರ್ಮೆನ್ಸ್ ನ ಭೂತೋ ನ ಭವಿಷ್ಯ, ಆ ರೇಂಜ್ಗೆ ಅಂತೂ ಖಂಡಿತ ಇರುತ್ತೆ. ನಟ ವಿಶ್ವರೂಪ ನೋಡ್ತೀರಾ ಸರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ಪ್ರದ್ಯುತ್ ಅವರೇ, ಎಲ್ಲರೂ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಡೇಟ್ ಹೇಳ್ಬಿಡ್ತೀನಿ, ಚೆನ್ನಾಗಿ ರಿಜಿಸ್ಟರ್ ಆಗಲಿ. ಶ್ರುತಿ ಮೇಡಮ್ ನಮಸ್ತೆ. ತುಂಬ ಇವೆಂಟಿಗೆ ಬಂದಿಲ್ಲ, ಬ್ಯುಸಿ ಇದ್ವಿ. ಈ ಸಿನಿಮಾದ ಅಫ್ಕೋರ್ಸ್ ತುಂಬ ಇವೆಂಟ್ಸ್ ಆಗಿದೆ, ಎಲ್ರಿಗೂ ಗೊತ್ತು ಯಾರ್ಯಾರು ಪಾತ್ರ ಏನು ಮಾಡಿದ್ದಾರೆ ಅಂತ. ವಿನೋದ್ ಸರ್, ಸೋನಲ್ ಮೇಡಮ್, ಶ್ರುತಿ ಮೇಡಮ್, ಮಹಾಲಕ್ಷ್ಮಿ ಮೇಡಮ್, ಅಚ್ಯುತ್ ಸರ್, ಕಿಟ್ಟಿ ಸರ್, ಕಾಕ್ರೋಚ್ ಎಲ್ಲ. ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದಮೇಲೆ ಎಲ್ಲರಿಗೂ ಹೀರೋ ಸರ್ ಬಿಟ್ಟರೆ ನೆಕ್ಸ್ಟ್ ಶ್ರುತಿ ಮೇಡಮ್ ತಲೆಯಲ್ಲಿ ಇರ್ತಾರೆ, ಅದಂತೂ ಡ್ಯಾಮ್ ಶೋರ್. ಅದು ತಿಂದಾಕ್ಬಿಟ್ಟವ್ರೆ ಅಂದರೆ ಹಂಗಿಂಗಲ್ಲ ಮೇಡಮ್, ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಸಾರ್ ಎಲ್ಲ ಹಂಗೆ ಭಯ ಆಗುತ್ತೆ ಡೆಫಿನೆಟ್ಲಿ, ಹಂಗೆ ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ. ಇನ್ನು ನಮ್ಮ ಟೆಕ್ನಿಷಿಯನ್ ವಿಷಯಕ್ಕೆ ಬಂದರೆ ಆ್ಯಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್, ಅವ್ರು ಮಿತಿ ಮೀರಿ ಮಾಡಿದ್ದಾರೆ ಕೆಲಸ. ಆ್ಯಕ್ಚುಲಿ ನಮ್ಗೆ ಸ್ವಲ್ಪ ತುಂಬ ಟೈಮ್ ತೊಗೊಂತು ಸಿನಿಮಾ. ಸೊ ಟೈಮ್ ಸಿಕ್ಕಿದ್ದು ಕೂಡ ಅವರು ಫುಲ್ ಪರ್ಫೆಕ್ಷನಿಸ್ಟ್ ಆಗಿ ಪ್ರತಿಯೊಬ್ಬರು ಅವರು ಡಿಪಾರ್ಟ್ಮೆಂಟಲ್ಲಿ CG ಅವರು ಆಗಿರ್ಬೋದು, ಸಂಗಮೇಶ್, ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಕಿರಣ್,
ನಮ್ಮ ಗುರು ಸರು, ರಾಮ್ ಸರ್, ತುಂಬ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ. ಆಮೇಲೆ ನಾನು ಲಾಸ್ಟ್ ಮೊನ್ನೆ ಇದು ಪ್ರೆಸ್ ಮೀಟಲ್ಲಿ ನಮ್ಮ ಸೋನಲ್ ಮೇಡಮ್ ಬಗ್ಗೆ ಹೇಳಿ. ಸೋನಲ್ ಮೇಡಮ್ ಆ್ಯಕ್ಚುಲಿ ಒಂದು ಸೀನ್ ಇದೆ, ವಿತೌಟ್ ಗ್ಲಿಸರಿನ್, ಒಂದೇ ಒಂದು ಕಣ್ಣಲ್ಲಿ ಆ್ಯಕ್ಚುಲಿ ಅಳಬೇಕಿತ್ತು. ಹಾಂ, ನಾನು ಅವರು ಮೇಕಪ್ ಅವ್ರಿಗೆ ಹೇಳಿದೆ ಗ್ಲಿಸರಿನ್ ಹಾಕಿದ್ರೆ ಸರ್ ಬೇಡ ಅಂತಂದರು. ಮಹಾನಟಿ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನೀವೇನು ಸಾವಿತ್ರಿನ ಅಂದೆ, ಸರ್ ನೋಡಿ ಸರ್ ನೀವೇ ಅಂತ ಅಂದ್ಬಿಟ್ಟು ಒಂದೇ ಕಣ್ಣಲ್ಲಿ 2 ಡ್ರಾಪ್ಸ್. ನಮ್ಗೆ ಶಾಕ್ ಆಗಬೇಕು, ತುಂಬ ಚೆನ್ನಾಗಿ. ಪ್ರತಿಯೊಬ್ಬರು ನಮ್ಮ ಹತ್ರ ಹೆಂಗೆ ಅಂದ್ರೆ ನಮ್ಮ ಹತ್ರ ಪ್ರತಿ ಆರ್ಟಿಸ್ಟು ಲಡ್ಡು ಥರ ಸಿಕ್ಬಿಟ್ಟವ್ರೆ. ನಾವು ಏನು ಕೇಳ್ತೀವಿ ಅದಕ್ಕೆ ನಾವು ಸಗದಾಗಿ ಮಾಡ್ತಾರೆ. ನಾನು ತುಂಬ ಅವ್ರಿಗೆ ಕರೆಕ್ಷನ್ ಹಿಡಿದೇ ಕಮ್ಮಿ. ವಿನೋದ್ ಸರ್ಗಂತೂ ಜಾಸ್ತಿ ಕರೆಕ್ಷನ್ ಹೇಳಿಲ್ಲ ಸರ್, ಚೂರು ಜಾಸ್ತಿ ಕಮ್ಮಿ ಅಷ್ಟೇ, ಮಿಕ್ಕಿದ್ರೆ ಅವ್ರು ಮಾಡ್ತಾರೆ. ನಾವು ಫಸ್ಟ್ ಶಾಟ್ ಆ್ಯಕ್ಚುಲಿ ಕನಕ್ಪುರದಲ್ಲಿ ಅನ್ಸುತ್ತೆ ಮಾಡಿದ್ದು. ಫಸ್ಟ್ ಶಾಟ್ ನೋಡೇ ಸಖತ್ ಖುಷಿ ಆಗೋಯ್ತು ನಮಗೆ. ಅಂದರೆ ನಮಗೆ ಪಾತ್ರ ಇದು ಹ್ಯಾಂಗ್ ಮ್ಯಾನ್ ಅಂತ ಫಿಕ್ಸ್ ಆಗಿತ್ತು, ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ. ಅಫ್ಕೋರ್ಸ್ ಎಲ್ರಿಗಿನ ನನಗೂ ಭಯ ಜಾಸ್ತಿ ಇತ್ತು. ಫಸ್ಟ್ ಶಾಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಸಮಾಧಾನ ಆಗಿತ್ತು, ಅಮ್ಮಯ್ಯ ಅಂದ್ಕೊಂಡೆ, ಪರ್ಫೆಕ್ಟ್ ಚಾಯ್ಸ್. ಆಮೇಲೆ ನೆಕ್ಸ್ಟ್ ಲೆವೆಲ್ ಆ ಫ್ರೇಮ್, ಆ ಎಂಟ್ರಿ ಜೊತೆಗೆ ಅವ್ರನ್ನ ಇದಕ್ಕಿಂತ ಮುಂಚೆ ಬೇರೆ ಥರ ನೋಡಿ ಇಲ್ಲಿ ಮಾನಿಟರಲ್ಲಿ ಇವ್ರನ್ನ ನೋಡಿದ ತಕ್ಷಣ ನನಗೆ ಫುಲ್ ಫಿದಾ, ಸಖತ್ ಇಷ್ಟ ಆಗೋಯ್ತು. ಕ್ವಶನ್ಸ್. ನೀವು ಹ್ಯಾಂಡ್ಮ್ಯಾನ್ ಪಾತ್ರ ಅಂತ ಹೇಳಿದ ಕಾರಣ ಸಿನಿಮಾದ ಬಗ್ಗೆ ಮಾತಾಡಿದ್ರಿ, ಅದ್ರ ಜೊತೆಗೆ ನಿಮಗೂ ನಿರ್ಮಾಪಕರಿಗೆ ಕೇಳಿರುವಂತಹ ಪ್ರಶ್ನೆನ ಕೇಳಬೇಕು ಅನ್ನೋ ಒಂದು ಆಸೆ. ಹ್ಯಾಂಡ್ಮ್ಯಾನ್ ಅಂದರೆ ಜೀವನ ಕಳೆಯುವಂಥದ್ದು, ಬಟ್ ಇಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗಿರುವಂಥ ಕೆಟ್ಟ ಗುಣ ಅಥವಾ ಕೆಟ್ಟ ಸಿಚುವೇಶನ್ನ ಲೈಫ್ ಲಾಂಗ್ ಕಳೆದು ಹಾಕ್ತೀವಿ, ಅದನ್ನು ಹ್ಯಾಂಗ್ ಮಾಡಿಬಿಡ್ತೀವಿ. ಅಂದರೆ ಆ ಗುಣ ಅಥವಾ ಆ ಸನ್ನಿವೇಶ ನಿಮ್ಮ ಲೈಫ್ನಲ್ಲಿ ಯಾವುದು? ನಾನು ಎಲ್ಲರೂ ಸ್ವಲ್ಪ ಬೇಗ ನಂಬ್ತೀನಿ, ಆ ಗುಣನ ಹ್ಯಾಂಗ್ ಮಾಡಕ್ ಬಿಡ್ತೀನಿ. ಫಸ್ಟ್ ಬೇಗ ನಂಬಿಡ್ತೀನಿ ನಾನು, ಅದೊಂದು ಕೆಟ್ಟ ಬುದ್ಧಿ. ಸೊ ಕೊನೆಯದಾಗಿ ಜೂನ್ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಮಾದೇವ, ಇಲ್ಲಿ ತನಕ ಆ ಟೀಸರ್ ಆಗಿರ್ಬೋದು, ಬೇಕಿಂಗ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಒಂದು ಏನೋ ಇದೆ ಈ ಸಿನಿಮಾದಲ್ಲಿ, ಒಂದು ಕುತೂಹಲನ ಮೂಡಿಸ್ತಾ ಇದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡಿಗರಿಗೆ, ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೊಂದು ಎಮೋಷನ್ ಜರ್ನಿ ಆ್ಯಕ್ಚುಲಿ. ಈ ಸಿನಿಮಾಗೆ ಬಂದವರು ಡೆಫಿನೆಟ್ ಆಚೆ ಹೋಗಿ ತುಂಬ ಖುಷಿಪಟ್ಟು ಇನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತಾರೆ. ಅಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತೀನಿ, ತುಂಬ ಇಷ್ಟಪಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಇರೋ ಒಂದು ಸಿನಿಮಾ ತುಂಬ ಕಮ್ಮಿ ಬಂದಿತ್ತು ಆ್ಯಕ್ಚುಲಿ. ನಾನು ಪ್ರೌಡಾಗಿ ಹೇಳ್ತೀನಿ, ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಜನಕ್ಕೆ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ಜೊತೆಗೆ ವಿನೋದ್ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರವ್ರು ಹೇಳಿಲ್ಲ ತಿಂದಾಕ್ಬಿಟ್ಟರು ಪ್ರತಿಯೊಬ್ಬರು ಕೂಡ. ಅದೊಂದು ನನಗೆ ಸಖತ್ ಖುಷಿ ಅಂದರೆ ಆ ವಿಷಯದಲ್ಲಿ. ಮತ್ತು ನಮ್ಮ ಲವಗುರು ಸುಮಂತ್ ಆಗಿರ್ಬೋದು, ಅವ್ರು ಇದರಲ್ಲಿ ಒಳ್ಳೆ ಕಾಮಿಡಿಯನ್ನಾಗಿ ಇದು ಮಾಡ್ತಾರೆ. ಮತ್ತು ನಮ್ಮ NTR ಸರ್, ಕಾರ್ತಿಕ್ ಅಷ್ಟೇ, ನಮ್ಮ ಮೈಕೋ ನಾಗರಾಜ್ ಸರ್ ಮಗ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ತುಂಬ ಎಲ್ಲರೂ ಅವ್ರವ್ರ ಪಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಅಚ್ಯುತ್ ಸರ್ ಮಗನ ಪಾತ್ರ ಮಾಡಿದ್ದಾರೆ, ಕಾರ್ತಿಕ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ಹೊಸಬಾದ್ರು ಕೂಡ ಅವ್ನ ಪಾತ್ರ ಸಖತ್ತಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ಅವ್ನ ಪಾತ್ರ ಎಂಡ್ ಆದಮೇಲೆ ಸಿನಿಮಾ ಬೇರೆ ಲೆವೆಲ್ ಟರ್ನ್ ತಗೊಳುತ್ತೆ. ಆ್ಯಕ್ಚುಲಿ ಈ ಇಸ್ ದ ಮೇನ್ ಟ್ವಿಸ್ಟ್ ಸಿನಿಮಾಗೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರ ಪಾತ್ರ. ಆ್ಯಕ್ಚುಲಿ ಥ್ಯಾಂಕ್ ಯು. ಸೂಪರ್. ನವೀನ್ ಅವರೇ, ಮಾದೇವ ಅದ್ಭುತವಾಗಿ ಮೂಡಿ ಬಂದಿದೆ. ಅಂದರೆ ಬರೀ ರಶಸ್ ನೋಡಿದ್ದೀನಿ, ಪೂರ್ತಿ ಸಿನಿಮಾ ನೋಡಿಲ್ಲ. ಸುಮಾರು ಜನ ಹೇಳಿದಾಗೆ ನಮ್ಮ ವಿನೋದ್ ಸರ್ದು ಒಂದು ಲೆವೆಲ್ ಮೀರಿಸುತ್ತೆ. ಅವ್ರ ರಗಡ್ ಲುಕ್ಕಲ್ಲೇ ಒಂದು ಫೋಟೋ ತೊಗೊಳಕ್ಕೆ ಹೋದಾಗಲೂ ಅವ್ರು ಹೇಳಿದ್ರು, ಬೇಡ ಬ್ರದರ್ ದಯವಿಟ್ಟು ತೊಗೋಬೇಡಿ, ಇದೆಲ್ಲೂ ಹಾಕ್ಬೇಡಿ ಅಂದರು. ನಾನು ಅವತ್ತೇ ಫಸ್ಟ್ ಡೇ ಆ್ಯಕ್ಟಿಂಗ್ನೆಲ್ಲ ಅವ್ರ ಜೊತೆಲಿದ್ದೆ. ಅವಾಗಲೇ ಅನ್ನಿಸ್ತು ಇದು ಫಸ್ಟ್ ಟೈಮ್ ಈ ಕಂಟೆಂಟ್ ಬರ್ತಾ ಇರೋದು. ಆಮೇಲೆ ಈ ಕಂಟೆಂಟ್ ಯಾರು ಟಚ್ ಮಾಡಿರಲಿಲ್ಲ, ನಮ್ಮ ನವೀನ್ ರೆಡ್ಡಿ ಅವರು ತೊಗೊಂಡಿದ್ದಾರೆ. ಏನು ಬಿಟ್ಕೊಡಲ್ಲ ಸಿನಿಮಾ ಬಗ್ಗೆ, ಬಟ್ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕಾದ ಸಿನಿಮಾ. ಆಮೇಲೆ ಬಾಯಿಂದ ಬಾಯಿಗೆ ಹರಡುತ್ತೆ, ಸಿನಿಮಾ ಹಿಟ್ ಆಗುತ್ತೆ. ಆಮೇಲೆ ನಮ್ಮ ಶ್ರುತಿ ಅವ್ರದ್ದು ಇದೆಯಲ್ಲ, ಅವ್ರ ಜೊತೆಗೆ ಸಮಕಾಲೀನವಾದ ಪಾತ್ರ ಅಂತ ಹೇಳ್ಬೋದು. ಅವ್ರ ಲುಕ್ಕು, ಅವ್ರ ಕಣ್ಣಲ್ಲಿ ಎರಡೇ ಇದರಲ್ಲೇ ನಾನೇ ಕಳೆದೋಗ್ಬಿಟ್ಟೆ. ನಾನು ಅವ್ರಿಗೆ ಅಸಿಸ್ಟೆಂಟ್, ನಾನು ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ, ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ. ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ನನ್ನ ಪಾತ್ರ. ಹೀರೋ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಎಲ್ಲ ಕಡೆ ನನ್ನ ಪಾತ್ರ ಸಂಚಾರ ಮಾಡುತ್ತೆ. ಕಡೆಗೆ ನಾನು ಬಚಾವ್ ಆಗ್ತೀನಿ, ಹೀರೋ ಕೈಯಿಂದ ನಾನು ಬಚಾವ್ ಆಗ್ತೀನಿ. ಟೋಟಲಿ ಈ ಕಂಟೆಂಟ್ ಇದುವರೆಗೂ ಬರದೇ ಇರುವಂಥ ಒಂದು ಇದನ್ನ ತೆರೆ ಮೇಲೆ ಬರ್ತಾ ಇದೆ. ನಮ್ಮ ಕನ್ನಡ ಚಿತ್ರ ರಸಿಕರು 6ನೇ ತಾರೀಕು ಬರ್ತಿರೋ ಈ ಮಾದೇವನ ಎಲ್ಲ ರೀತಿಯಲ್ಲಿ ಹರಸಿ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸುಮಂತ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಈಗ ತಾನೇ
ಹಾಡೆಲ್ಲ ನೋಡಿದ್ವಿ, ಎಲ್ಲರೂ ವಿಸಿಲ್ ಓಹೋ ಹೇ ಅಂದರು. ಹೇಗಿದೆ ಈ ಮಾದೇವ ಜರ್ನಿ? ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಮಾದೇವ ಜರ್ನಿ ಅಂದರೆ ಡೇ ಒನ್ನಿಂದನೂ ಇದ್ದೀನಿ. ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ಸಿನಿಮಾಗೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಿರ್ಮಾಪಕರು ನಮ್ಮ ಬ್ರದರ್ ಕೇಶವಣ್ಣವರು ಇದಕ್ಕೆ ತುಂಬ ಕಷ್ಟಪಟ್ಟು ಬಂಡವಾಳ ಹಾಕಿದ್ದಾರೆ. ಮತ್ತು ನಮಗೆ ಮೈಕೋ ನಾಗರಾಜ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತು ನವೀನ್ ಅವರು ಕತೆ ಹೇಳಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತು ನಮ್ಮ ವಿನೋದ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮಗೆ ಡೇ ಒನ್ನಿಂದನೂ ಎಲ್ಲೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಿರ ಕೊನೆವರೆಗೂ ಈ ಕ್ಷಣದಲ್ಲೂ ಟೆಕ್ನಿಕಲ್ ಟೀಮ್ ಜೊತೆನೂ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ್ಯಕ್ಚುಲಿ ನನ್ನ ಆ್ಯಸ್ ಎ ತಮ್ಮನ ಥರ ಹೇಳ್ಬೇಕಂದ್ರೆ ಡೌನ್ ಟು ಅರ್ತು. ತುಂಬ ಖುಷಿ ಆಗುತ್ತೆ. ವಿನೋದ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ಅವರು ಆಸ್ ಎ ಹೀರೋ ವರ್ಕ್ ಮಾಡಲ್ಲ, ಯಾವುದೇ ಸಿನಿಮಾ ಆದ್ರೂ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದು, ಎಲ್ಲದ್ರಲ್ಲೂ ಅವರು ಪ್ರತಿಯೊಂದರಲ್ಲೂ ಸಮಪಾಲಾಗಿ ನೋಡಿ ಎಲ್ಲ ಯಾವುದೂ ತೊಂದರೆ ಆಗ್ದಂಗೆ ಎಲ್ಲ ಥರನೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಿ ತನ್ನದೇ ಆದ ಸಿನಿಮಾ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದರು. ಇವತ್ತಿಗೆ ಜೂನ್ 6ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ವಿಭಿನ್ನವಾದ ಪಾತ್ರ ಇದೆ ವಿನೋದ್ ಸರ್ದೂ. ಎಲ್ಲರೂ ನೋಡ್ಬೋದು. ಎಮೋಷನಲ್ ಆಗಿದೆ. ಆ್ಯಕ್ಚುಲಿ ನಾವೆಲ್ಲ ಒಂದು ಟೀಮ್ ಎಲ್ಲ ನೋಡಿದಾಗ ಕರಿನ ಕೂಗು ಅನ್ನೋ ಒಂದು ಆ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಅವ್ರದ್ದು ಆ ಸಿನಿಮಾದಲ್ಲಿ ಆ ಒಂದು ಫೀಲಿಂಗ್ಸ್ ಏನು ಬರುತ್ತೆ, ಎಮೋಷನ್ಸು ಈ ಸಿನಿಮಾದಲ್ಲಿ ಆ ಥರ ಇದೆ. ಸ್ವತಃ ನಾನು ಕಣ್ಣೀರು ಹಾಕ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ಅವರು ಕಣ್ಣೀರು ಹಾಕ್ಕೊಂಡಿದ್ದಾರೆ. ನಾನು ಒಂದು 4 ಸಲ ಸಿನಿಮಾ ನೋಡಿದ್ದೀನಿ. ಈಗ ಸಾಂಗ್ ನೋಡಿದಾಗ ಆ ಒಂದು ಸೀನು ಎಲ್ಗೋ ಹೋದಾಗ ಈಗ ಕೂಡ ಒಂಚೂರು ನಮಗೆ ಆ ಎಮೋಷನ್ ಫೀಲ್ ಆಯಿತು. ಹಾಗಾಗಿ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಮತ್ತು ಆ ಶಿವನಿಗೆ ಆ ನಂದಿ ಹೆಂಗೋ ಈ ಮಾದೇವನಿಗೆ ಈ ನಂದೀಶ ಹಂಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಮೈಕೋ ನಾಗರಾಜ್ ಅವರ ಮಗ ನಾನು. ಈ ಚಿತ್ರದಲ್ಲಿ ಗಣ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಕಾಲೇಜ್ ಹುಡುಗನ ಕ್ಯಾರೆಕ್ಟ್ರು. ಫಸ್ಟ್ ಆಫ್ ಆಲ್ ನವೀನ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ ಕ್ಯಾರೆಕ್ಟ್ರು ನನ್ನ ಚೂಸ್ ಮಾಡಿದ್ದಕ್ಕೆ. ಆಮೇಲೆ ವಿನೋದ್ ಸರ್ಗೂ ಥ್ಯಾಂಕ್ ಯು, ತುಂಬ ಸಪೋರ್ಟ್ ಮಾಡಿದ್ರು. ಫಸ್ಟು ಫುಲ್ ಭಯ ಆಗ್ತಾಯಿತ್ತು, ಹೆಂಗಪ್ಪ ಮಾಡೋದು ವಿನೋದ್ ಸರ್ ಕಿಟ್ಟಿ ಸರ್ ಅಂತ. ಇಬ್ಬರು ಸಪೋರ್ಟ್ ಮಾಡಿದ್ರು ಚೆನ್ನಾಗೆ. ಆ ಭಯ ಫುಲ್ಲು ಅವರು ಹೋಗಿದ ತಕ್ಷಣ ಅವರೇ ಹೇಳ್ಕೊಟ್ಬಿಡೋರು ಹಿಂಗೆ ಮಾಡಬೇಕು ಈ ಥರ ಅಂತ. ಸೊ ಭಯ ಎಲ್ಲ ಹೋಗಿಸಿ ಹಿಂಗೆ ಬಂದಿದೆ. ಸೊ ಪ್ಲೀಸ್ ಎಲ್ಲರೂ ಜೂನ್ 6 ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.